ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಕೋ-ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ, ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್, ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಇದು ನಮ್ಮ ವಿಶೇಷವಾದಂಥ ಕಾರ್ಯಕ್ರಮ. ನಾಳಿದ್ದೇ ವರಮಹಾಲಕ್ಷ್ಮಿ ಹಬ್ಬ. ಹಬ್ಬಕ್ಕೆ ವಿಶೇಷವಾದ ಅಡುಗೆಗಳನ್ನ ತೋರಿಸ್ತಾ ಇದೀವಿ, ವಿಶೇಷವಾದ ಪದ್ಧತಿಗಳನ್ನ ತೋರಿಸ್ಕೊಡ್ತಾ ಇದೀವಿ. ಈ ಆಹಾರ ಪದ್ಧತಿಗಳನ್ನ ಉಪಯೋಗಿಸ್ಕೊಂಡು ಅದ್ಭುತವಾಗಿರುವಂತಹ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೋಬಹುದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕೃಷ್ಣಪ್ಪನವ್ರು ಬರ್ತಾ ಇದ್ದಾರೆ. ಕೃಷ್ಣಪ್ಪ ಅವ್ರನ್ನ ಕರೆಸಿ ಒಂದು ಒಳ್ಳೆ ಅಡುಗೆನ ಮಾಡ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಕೃಷ್ಣಪ್ಪನವರೇ ನಮಸ್ಕಾರ, ಬನ್ನಿ ಸರ್. ಏನ್ ಮಾಡ್ತಾ ಇದ್ದಾರೆ ಕೃಷ್ಣಪ್ಪ ಹಬ್ಬಕ್ಕೆ? ನಾಳಿದ ಹಬ್ಬ ಜೋರು, ವರಮಹಾಲಕ್ಷ್ಮಿ ಕುಡಿಸ್ತೀರಾ? ಸರ್ ಮನೆಯಲ್ಲಿ ಮಾಡ್ತಾರೆ ಅದೆಲ್ಲಾನು. ಮನೇಲಿ ಮಾಡ್ತಾರಾ? ಮಾಡ್ತಾರೆ. ಲಕ್ಷ್ಮಿ ಬೇರೆ ಕರ್ಕೊಂಡ್ಬಂದಿದ್ದೀರಾ ಈ ವರ್ಷ? ಮತ್ತೆ ಒಳ್ಳೆ ಲಕ್ಷ್ಮಿ ಬೇರೆ ಕರ್ಕೊಂಡ್ಬಂದಿದ್ದೀರಾ ಮನೇಲಿ? ಮಗ ಸೊಸೆ ಇಬ್ರು ಇರ್ತಾರೆ. ವರಮಹಾಲಕ್ಷ್ಮಿ ಜೋರ್ ಸರ್, ಜೋರ ಮನೇಲಿ? ಜೋರು ಜೋರು. ಓ ದೇವರೆಲ್ಲ ಲಕ್ಷ್ಮಿ ನಿಮ್ಮನೆಗೆ ಕೊಡ್ಲಿ. ಏನ್ ಮಾಡ್ತಾ ಇದ್ದೀರಾ ಇವತ್ತು? ಹಬ್ಬದ ಪ್ರಯುಕ್ತ ಈಗ ಮಶ್ರೂಮ್ ಪೀಸ್ ಬಿರಿಯಾನಿ ಮಾಡೋಣ ಅಂತ ಹಬ್ಬಕ್ಕೆ. ಓಕೆ, ಯಾವಾಗಲೂ ಏನ್ ಸರ್ ಆ ಬಿರಿಯಾನಿ? ಈ ಬಿರಿಯಾನಿ ಬಿರಿಯಾನಿ ತಿನ್ನೋಡಿ ಹೆಂಗಿರುತ್ತೆ ಅಂತ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಬಿರಿಯಾನಿ ಮಾಡ್ಕೋಬಹುದು ಸರ್ ಅಂತ ನಮ್ಮ ನಾಟಿ ಕೃಷ್ಣಪ್ಪನವರು. ಓಕೆ, ನಾಟಿ ಕೃಷ್ಣಪ್ಪನವರೇ, ಬಿರಿಯಾನಿ ಮಾಡಕ್ಕೆ ಏನೇನು ತಂದಿದ್ದೀರಾ? ವೆಜ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಮತ್ತು ಬಟಾಣಿಯನ್ನ ಹಾಕಿ ಮಾಡಿರ್ತಕ್ಕಂಥ ಬಿರಿಯಾನಿ. ಏನೇನು ತಂದಿದ್ದೀರಾ ಮಾಡಕ್ಕೆ? ಮಶ್ರೂಮ್ ಪೀಸ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಮಶ್ರೂಮ್, ಹಸಿ ಬಟಾಣಿ, ಹಸಿ ಮೆಣಸಿನಕಾಯಿ, ಟೊಮೆಟೊ ಪ್ಯೂರಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಏಲಕ್ಕಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಗರಂ ಮಸಾಲ, ಅರಿಶಿನ, ತುಪ್ಪ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಫಸ್ಟ್ ನಿಮಗೆ ಕುಕ್ಕರ್ ಕೊಟ್ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಳ್ಳೆ ಒಂದು ಮಶ್ರೂಮ್ ಅನ್ನ ಮತ್ತೆ ಬಟಾಣಿ ಹಾಕಿ ಮಾಡುವಂತಹ ಬಿರಿಯಾನಿನ ತೋರಿಸ್ತಾ ಇದೀವಿ. ಬಿರಿಯಾನಿನ ಮಾಡ್ಕೊಳ್ಳಿ, ಹಬ್ಬಕ್ಕೆ ತುಂಬಾ ಸಖತ್ತಾಗಿರುತ್ತೆ. ಯಾವಾಗಲೂ ಒಂದೇ ತರ ಮಾಡ್ಕೋಬೇಡಿ ಅಂತ ನಮ್ಮ ಕೃಷ್ಣಪ್ಪನವರು. ಓಕೆ, ನೋ ಪ್ರಾಬ್ಲಮ್. ಯಾವ್ದು ಚೆನ್ನಾಗಿದೆ, ಯಾರಿಗೇನು ಇಷ್ಟ ಆಗುತ್ತೋ ಅದನ್ನ ಮಾಡ್ಕೋಬಹುದು. ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದೀವಿ. ಈ ವಾರ ಪೂರ್ತಿ ಸೋಮವಾರದಿಂದ ಶುಕ್ರವಾರ ತನಕ ವೈವಿಧ್ಯಮಯ ಅಡುಗೆಗಳು ನಿಮ್ಮ ಮನೇಲಿ. ಸರಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಎಲ್ಲ ರುಚಿಯಾಗಿರುತ್ತೆ, 100% ಗ್ಯಾರಂಟಿ. 2 ಲವಂಗ ಹಾಕೊಳ್ಳೋಣ. ಓಕೆ, ಏಲಕ್ಕಿ ಪೀಸ್ 2, ಚಕ್ಕೆ 1-2 ಹಾಕೋಣ. ಓಕೆ, ಕುಕ್ಕರ್ ಒಂದೇ ಸರಿ ಮಾಡ್ಬೋದಲ್ಲ? ಮಾಡ್ಬೋದು ಸರ್, ಮುಚ್ಚಾಕ್ಬಿಡ್ಬೋದು. ಓಕೆ ಸರ್, ಅದೇ ಈಸಿ ಸರ್. ಮಶ್ರೂಮು ತುಂಬಾ ಜನ ತಿನ್ನಲ್ಲ. ಅದು ಹಬ್ಬದ ದಿನ ಅಂದ್ರೆ ಮಶ್ರೂಮ್ ಬೇಡವೇ ಬೇಡ ಅಂತಾರೆ. ಮಶ್ರೂಮ್ ಬೇಡ ಅಂದ್ರೆ ಬರೀ ಬಟಾಣಿ ಹಾಕಿ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಆಲೂಗಡ್ಡೆ ಹಾಕಿ ಮಾಡ್ಕೋಬಹುದು, ಇಲ್ಲ ಪನ್ನೀರ್ ಹಾಕು ಕೂಡ ಮಾಡ್ಕೋಬಹುದು. ಮಶ್ರೂಮು ಚಾಯ್ಸ್ ಅಷ್ಟೇ. ಅಯ್ಯೋ ಹಬ್ಬದ ದಿನ ಯಾರು ಮಶ್ರೂಮ್ ತಿಂತಾರೆ ಅನ್ನೋರು ಕೆಲವರು ಇದ್ದಾರೆ, ನನಗೆ ಗೊತ್ತಿದೆ. ಅವ್ರು ಬರೀ ಬಟಾಣಿನ ಹಾಕ್ಕೊಂಡ್ರೆ ಸಾಕು, ಬಿರಿಯಾನಿ ಮಾತ್ರ ಅದ್ಭುತವಾಗುತ್ತೆ. ಮಶ್ರೂಮ್ ಬಿಟಾಕಿ ತಿಂತೀವಿ ಅನ್ನೋರು ಮಶ್ರೂಮ್ ಹಾಕೊಳ್ಳಿ ಅಷ್ಟೇ. ಈರುಳ್ಳಿ ಹಾಕೊಳ್ಳೋಣ. ಹಾಕಿ. ಫಸ್ಟ್ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟು ಕಾಯ್ತಾ ಇರುವಂಥ ಎಣ್ಣೆಗೆ 1-2 ಚಕ್ಕೆ, 1-2 ಲವಂಗ, 1-2 ಏಲಕ್ಕಿ, ಈಗ ಅದ್ಭುತವಾಗಿರುವಂಥ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಓಕೆ ಸರ್. ಏನದು? ಅದು ಈಗ 3 ಥರ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಒಂದು ಸ್ವಲ್ಪ ಹಾಕೊಂಬಿಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಜನಕ್ಕೆ ನಮ್ಮ ಕೃಷ್ಣಪ್ಪ ಅವ್ರ ಬಿರಿಯಾನಿ ಮೇಲೆ ಕಣ್ಣು. ವೆಜ್ ಹಾಕೊಂಡು ಮಾಡ್ಕೋಬೋದಾ ಅಂತ. ವೆಜ್ ಹಾಕೊಂಡು ಮಾಡ್ಕೋಬೋದು, ತುಂಬ ಸಖತ್ತಾಗಿರುತ್ತೆ, ಮಾಡ್ಕೊಳ್ಳಿ. ಅಂತೂ ಈ ವರ್ಷದಲ್ಲಿ 2 ರಜಾ ಆಯ್ತಾ? ಎರಡನೇ ರಜೆ ಸರ್ ಇದು. 2ನೇ ರಜಾ. 3ನೇ ರಜಾ ನಿಮ್ದು ಹೋಟೆಲ್ಗೆ? ಸರ್ ಎಲ್ಲ ಎರಡಲ್ಲ. ಈಗ ಗಣಪತಿ ಒಂದು ಬರ್ತದೆ, ನೆಕ್ಸ್ಟ್ ಅದು 3ನೇದು. ಇನ್ನೊಂದು ಒಂದು ಫಸ್ಟ್ ಶಿವರಾತ್ರಿ. ಓ, ಶಿವರಾತ್ರಿ ಮೊದಲನೇದು. ಓಕೆ, ಆಮೇಲೆ ಯುಗಾದಿ ಆಗಿದೆ. ಯುಗಾದಿ ಆಯ್ತು, ಶಿವರಾತ್ರಿ ಆಗೋಯ್ತು, ವರಮಹಾಲಕ್ಷ್ಮಿ ಆಗೋಯ್ತು. ಇನ್ ನೆಕ್ಸ್ಟ್ ಮಂತ್ ಆಗೋಯ್ತು ಅಂದ್ರೆ ಗಣೇಶನ ಮುಗ್ದೋಯ್ತು. ವರ್ಷದ 4 ರಜೆಗಳು ಮುಕ್ತಾಯ ಆಯ್ತು ಸರ್. ಸ್ವಲ್ಪ ಖಾರ ಹಸಿಮೆಣಸಿಗೆ ಹಾಕೊಳ್ಳೋಣ. ಹಾಕೊಳ್ಳಿ ಸರ್. 1 kg ರೈಸ್ಗೆ 1 ಸ್ಪೂನ್ ಸಾಕು. 1 kg ರೈಸ್ಗೆ 1 ಸ್ಪೂನು ಹಸಿರು ಮೆಣಸಿನ್ಕಾಯಿಯ ಪೇಸ್ಟ್ ಅಷ್ಟೇ. ಮೆಣಸಿನ್ಕಾಯಿ ತೊಗೊಂಡು ಚೆನ್ನಾಗಿ ರುಬ್ಕೊಳ್ಳೋದು ಅಷ್ಟೇನೆ. ಇದು ಇನ್ನು ರುಬ್ತಾ ಇರಿ. ಓಕೆ, ನಾನು ಇದು ಹೇಳಿದ್ದೀನಿ ಸುಮಾರು ಸರಿ. ಏನು ಕಾಂಡ ಅಂತ ಎಷ್ಟು ಜನ ಕೇಳಿದ್ದಾರೆ. ಓಕೆ, ಇದ್ರ ಬೇರ್ ಭಾಗ ಅಷ್ಟೇ. 3 ಥರ ಸೊಪ್ಪುದು ಬೇರ್ ಭಾಗ. ಬೇರೆಲ್ಲಿದೆ? ಬೇರ್ ತೆಗೆದ್ಬಿಟ್ಟಿದ್ದೀವಿ. ದಿಂಡು ದಿಂಡಲ್ಲಿ ಇದೆ ಸರ್. ದಿಂಡಿನೊಳಗೆ ಹಾಕಿದ್ದೀರಿ? ಎಲ್ಲಿ ದಿಂಡೆ ಕಾಣ್ತೀವಿ ನೋಡ್ರಿ. ನೋಡಿ ಸರ್, ಕಾಣಿಸ್ತೀವಿ. ಸಣ್ಣ ಸಣ್ಣ ದಿಂಡ. ಅದೆಲ್ಲ ದಿಂಡು ಇರ್ತದಲ್ಲ, ಸೊಪ್ಪು ಮಾತ್ರ ಅಲ್ಲಿ ಹಾಕಿದೀವಿ. ಓಕೆ, ದಿಂಡನ್ನು ರುಬ್ಕೊಳ್ಳೋದು ಅಷ್ಟೇ ಕೆಲಸ. ರುಬ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆಗಳನ್ನ ತೋರಿಸ್ತಾ ಇದೀವಿ. ವೈವಿಧ್ಯಮಯ ಅಡುಗೆಗಳು ನಮ್ಮ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ಈ ಸರಿ ಹಬ್ಬ ಜೋರಾಗಿರುತ್ತೆ. ಹಬ್ಬ ಜೋರಂದ್ರೆ ಮೊದಲೇ ಹೇಳಿದೀನಿ, ಹಬ್ಬ ಜೋರಾಗಿರ್ಬೇಕು ಅಂದ್ರೆ ಅಡುಗೆ ಜೋರಾಗಿದ್ರೆ ಸಾಕು, ಹಬ್ಬ ಆಟೋಮೆಟಿಕ್ ಆಗಿ ಜೋರಾಗ್ಬಿಡುತ್ತೆ.
ಕೊತ್ತಂಬರಿ ಪುದೀನ ಮೆಂತ್ಯ ಸೊಪ್ಪುಗಳನ್ನ ತೆಗೆದ್ಬಿಟ್ಟು ಸೊಪ್ಪನ್ನು ಹಾಕಿದೀವಿ. ಆ ಕಡ್ಡಿಗಳು ಏನಿರುತ್ತೋ ಆ ಕಡ್ಡಿನ ರುಬ್ಕೊಂಡಿದೀವಿ. ಈಗ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋಣ. ಹಾಕಿ ಸರ್. ಶುಂಠಿ ಬೆಳ್ಳುಳ್ಳಿ ಅಂದ ತಕ್ಷಣ ಬೆಳ್ಳುಳ್ಳಿಯ ಪ್ರಮಾಣ ಜಾಸ್ತಿ ಇರುತ್ತೆ, ಶುಂಠಿ ಪ್ರಮಾಣ ಕಡಿಮೆ ಇರುತ್ತೆ. 70 ಭಾಗ ಬೆಳ್ಳುಳ್ಳಿಗೆ 30 ಭಾಗದಷ್ಟು ಮಾತ್ರ ಶುಂಠಿಯನ್ನು ಹಾಕಿದ್ರೆ ಬಿರಿಯಾನಿ ಚೆನ್ನಾಗಿರುತ್ತೆ. ಮಸಾಲೆ ವಾಸನೆ ಇರಲ್ಲ, ಆರಾಮಾಗಿ ಮೈಲ್ಡ್ ಆಗಿರುತ್ತೆ, ಚೆನ್ನಾಗಿ ತಿನ್ಕೋಬಹುದು. ಯಾವುದೇ ಅಡುಗೆಗೆ ಅಷ್ಟೇ ಬಳಸಿ. ಎಲ್ಲ ಅಡುಗೆ ಅದೇ ಬೆಸ್ಟ್. ಅಷ್ಟೇ, ತುಂಬ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು, ಶುಂಠಿ ಕಡಿಮೆ ಇರಬೇಕು ಅವತ್ತು. ಓಕೆ ಸರ್, ಎಸ್ ಆಗಿದೆ, ಮುಗೀತು. ಮೊಸರು ಹಾಕೊಳ್ಳೋಣ. ಮಶ್ರೂಮ್ ಹಾಕೋಣ. ವೆರಿ ಗುಡ್ ಸರ್. ಸ್ವಲ್ಪ ಫ್ರೈ ಆಗಲಿದ್ದು. ಮಶ್ರೂಮ್ ತಿಂದಿದ್ರು ಮಶ್ರೂಮ್ ಹಾಕೋಬೇಡಿ, ಬಿಟ್ಟಾಕ್ಬಿಡಿ ಅಷ್ಟೇ. ಬೇಕಾದ್ರೆ ಆಲೂಗಡ್ಡೆ ಗಿಲಗಡ್ಡೆ ಹಾಕೋಬಹುದು, ಅವೆಲ್ಲ ಹಾಕಿದ್ರೆ ಮಜಾ ಬರಲ್ಲ. ಆರಾಮ ಬಿಟ್ಬಿಟ್ಟು ಬರೀ ಪೀಸ್ ಹಾಕೊಂಡೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬರೀ ಬಟಾಣಿ ಹಾಕಿ ಮಾಡಿ. ಎಸ್, ಬೇಳೆ ಹಾಕಿ ಮಾಡಿ, ಆಲೂಗಡ್ಡೆ ಹಾಕಿ ಮಾಡಿ. ನೆಕ್ಸ್ಟ್ ಬಟಾಣಿ ಹಾಕೊಳ್ಳೋಣ. ಹಾಕಿ ಸರ್. ಹಸಿ ಬಟಾಣಿ ತುಂಬ ಚೆನ್ನಾಗಿರುತ್ತೆ. ಹಸಿ ಸಿಕ್ಕಿರಂದ್ರೆ ಫ್ರೋಝನ್ ಹಾಕೊಳ್ಳಿ. ಫ್ರೋಝನ್ ಅಂತೂ ಸಿಕ್ಕೇ ಸಿಗುತ್ತೀವ, ಸಿಗಲ್ಲ ಅಂತ ಹೇಳಂಗಿಲ್ಲ, ಯಾವ ಬೇಕಾದ್ರೆ ಸಿಗುತ್ತೆ. ಕಾಂಡದ ರಸ ಹಾಕ್ತಾ ಇದ್ದೀವಿ. ಹಾಕ್ಬಿಡಿ ಕಾಂಡದ ರಸ. ತುಂಬ ಚೆನ್ನಾಗಿರುತ್ತೆ. ಹೌದು ಸ್ವಾಮಿ, ವೇಸ್ಟ್ ಮಾಡಬಾರ್ದು. ನಾವ್ಯಾವುದು ವೇಸ್ಟ್ ಮಾಡಕ್ ಬಿಡೋದೇ ಇಲ್ಲ ನಾವು. ಟೊಮೆಟೊ ಹಾಕೊಳ್ಳೋಣ. ರುಬ್ಬಿದ ಪೇಸ್ಟ್ ಹಾಕೊಳ್ಳಿ. ಹಾಕ್ಬಿಡಿ ಸರ್. ಹಚ್ಚಿರೋ ಟೊಮೆಟೊ ಹಾಕ್ಬೇಡಿ, ಬಿರಿಯಾನಿ ಯಾವಾಗಲೂ. ಬಿರಿಯಾನಿಗೆ ಯಾವಾಗಲೂ ಟೊಮೆಟೊನೇ ಹಾಕ್ಬೇಕು, ಆ ಟೊಮೆಟೊ ಪೇಸ್ಟೇ ಹಾಕ್ಬೇಕು, ಒಳ್ಳೆ ರುಚಿ ಕೊಡುತ್ತೆ. ತುಂಬ ಹೊತ್ತು ಹಚ್ಚಿ ಹಾಕ್ಬಿಟ್ರೆ ತುಂಬ ಹೊತ್ತು ಬಾಯ್ಲ್ ಮಾಡಬೇಕಾಗುತ್ತೆ, ಅದು ಹಂಗೆ ದಿಂಡು ಉಳ್ಕೊಳ್ತದೆ. ಓಕೆ ಸರ್, ಓಕೆ ಓಕೆ. ನಮ್ಮದು GFC ಗರಂ ಮಸಾಲ. GFC ಗರಂ ಮಸಾಲದಲ್ಲಿ 13 ಬಗೆಯ ಪದಾರ್ಥಗಳನ್ನ ಹಾಕಿ ಮಾಡಿರ್ತಕ್ಕಂಥ ಗರಂ ಮಸಾಲ. 1 kg ಬಿರಿಯಾನಿ ಮಾಡಬೇಕು ಅಥವಾ 1 kg ಏನಾದರೂ ಆಹಾರ ಮಾಡಬೇಕು ಅಂದರೆ 1 ಸ್ಪೂನ್ ಹಾಕಿದ್ರೆ ಸಾಕು, ಅದ್ಭುತವಾಗಿ ಆಗುತ್ತೆ. ಓಕೆ, ರೆಡಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅರಿಶಿನ ಪುಡಿನ ಯೂಸ್ ಮಾಡ್ತಾ ಇದೀವಿ. ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ, ಎಲ್ಲ ಹಾಕದಂಗಾಯ್ತು. ಸಾಲ್ಟ್ ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಡೋಣ. ಎಸ್, ಕುದೀತಾ ಇದೆ. ಓಕೆ ಸರ್, ಸಾಕು. ಬೇಕಾದ್ರೆ ನೋಡ್ ಹಾಕೋಬಹುದು. ಧೈರ್ಯವಾಗಿ ಹಾಕೋಬಹುದು. ಎಸ್, ಬಾಸುಮತಿ ರೈಸ್ ಯೂಸ್ ಮಾಡಿ. ಬಾಸುಮತಿ ಹಬ್ಬಕ್ಕೋಸ್ಕರ ವಿಶೇಷವಾಗಿ ಹಬ್ಬದಲ್ಲಿ ಬಾಸುಮತಿ ರೈಸನ್ನೇ ಯೂಸ್ ಮಾಡಿ ಬಿರಿಯಾನಿನ ಮಾಡ್ಕೊಳ್ಳಿ ಅಂತ ಕೃಷ್ಣಪ್ಪನವ್ರು ಹೇಳ್ತಾ ಇದ್ದಾರೆ. ಬಾಸುಮತಿ ಇಲ್ಲ ಅಂದ್ರೂ ಮಾಡ್ಕೋಬಹುದು, ಡೋಂಟ್ ವರಿ. ತೋರಿಸ್ಬೋದು, ಯಾವ ಅಕ್ಕಿ ಬೇಕಾದ್ರೆ ಹಾಕೊಳ್ಳಿ. 2 ವಿಷಲ್ ಸಾಕಾ? 3 ವಿಷಲ್ ಸಾಕು. 3 ಬೇಕಾ? ಬೇಕು. ವೆರಿ ಗುಡ್ ಸರ್, ಅದ್ಭುತವಾಗಿದೆ, ಸಖತ್ತಾಗಿದೆ. ಇದಾಕಿ ವಾಟರ್ ಹಾಕ್ಬಿಡೋಣ. ಅಲ್ಲೇ ಸಾಕಲ್ಲ? ಸಾಕು. ಇದು ಕೊಡಿ, ಒಂದ್ಸರಿ ತಿರುಗಿಸ್ಬಿಡೋಣ. ಹಾಗೆ 1 ಸ್ಪೂನ್ ತುಪ್ಪ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ ಶ್ರೀಕೃಷ್ಣ ತುಪ್ಪವನ್ನು. ಕೃಷ್ಣಾಗಿ ಶ್ರೀಕೃಷ್ಣ ತುಪ್ಪ, ಅಂಬೆಗಾರ ಇರ್ತಾರಂತ ಕೃಷ್ಣ, ಬೆಣ್ಣೆ ತಿಂತಾರಂತ ಲೋಗೋ ಇದೆ. ಹೆಂಗೆ ತೇಲ್ತಾ ಇದೆ ಅಂದರೆ ಮಶ್ರೂಮ್ ಎಲ್ಲ ಮೇಲೆ. ಓಹೋ ಓಹ್, ಮುಚ್ಚಿಬಿಡೋಣ. ಆಯಿತು, ಮುಚ್ಚೋಣ. ಓಕೆ ಸರ್, ಬಿರಿಯಾನಿ ರೆಡಿ ಆಯಿತು. ಓಕೆ, ಆಗಿದೆಯಲ್ಲ? ಏನು ಹಾಕಿ ಮಾಡಿದೀವಿ ನಾವು, ನಮಗೆ ಕನ್ಫ್ಯೂಷನ್. ಇಷ್ಟು ಇದೆಯಲ್ಲ, 1.5 ಇಂಚ್ ಇದೆಯಲ್ರಿ ಅಕ್ಕಿ ಇದು ರೀ ಕೃಷ್ಣಪ್ಪ. ಹೇಳಿದೆ ಸರ್ ತುಂಬ ಸರಿ, ನಮ್ಮ ಹತ್ರ ಸಿಗುತ್ತೆ ರೈಸ್ ಇದೆ ಅಂತೇಳಿ. ಓಕೆ, ನೋಡಿ ಸಾವಿಗೆ ಇದ್ದಂಗೆ ಇರ್ತದೆ. ಹೌದೌದು, ಶಾವಿಗೆ ಸಣ್ಣಗಿರುತ್ತೆ ಸಾವಿಗೆ, ಎಷ್ಟು ಇರ್ತದೆ. ಓಕೆ ಸರ್, ಓಕೆ. ಏನಿಸ್ತೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೃಷ್ಣಪ್ಪ ಅವ್ರ ಬಿರಿಯಾನಿನೋ ಬಿರಿಯಾನಿ. ವೆರಿ ಗುಡ್. ಮಶ್ರೂಮ್ ಪೀಸ್ ಬಿರಿಯಾನಿ. ಮಶ್ರೂಮ್ ಮತ್ತು ಬಟಾಣಿ ಹಾಕಿ ಮಾಡಿರ್ತಕ್ಕಂಥ ಬಿರಿಯಾನಿ ಅದ್ಭುತವಾಗಿ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ GFC ಖ್ಯಾತಿಯ ನಾಟಿ ಕೃಷ್ಣಪ್ಪನವರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ.
ನೋಡ್ಕೊಳ್ಳಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ಕೊಳ್ಳಿ. ಮಶ್ರೂಮ್ ಪೀಸ್ ಬಿರಿಯಾನಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಮೆಂತ್ಯ ಸೊಪ್ಪು, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪಿನ ಕಾಂಡವನ್ನು ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ಲವಂಗ, ಏಲಕ್ಕಿ, ಚಕ್ಕೆ, ಈರುಳ್ಳಿ ಹಾಕಿ ಹುರಿದು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಹಸಿ ಮೆಣಸಿನಕಾಯಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮಶ್ರೂಮ್, ಬಟಾಣಿ, ರುಬ್ಬಿದ ಕಾಂಡದ ನೀರು, ಟೊಮೆಟೊ ಪ್ಯೂರಿ, ಗರಂ ಮಸಾಲ, ಅರಿಶಿನ, ಉಪ್ಪು, ಅಕ್ಕಿ, ನೀರು, ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಈಗ ಮಶ್ರೂಮ್ ಪೀಸ್ ಬಿರಿಯಾನಿ ಸವಿಯಲು ಸಿದ್ಧ. ಕೃಷ್ಣಪ್ಪ, ಹೇಳಿ ಸರ್. ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ಓಕೆ. ಅಲ್ರಿ, ಮಶ್ರೂಮೇ ಕಾಣ್ತಾ ಇರ್ಬೇಡ್ರಿ ಕೃಷ್ಣಪ್ಪ, ಎಲ್ಲರೂ ಮಶ್ರೂಮ್ ಇದೆ ಸರ್ ಒಳಗಡೆ. ಎಲ್ಲಿ ಕಾಣ್ತಾ ಇಲ್ಲ ಒಂದುವೆ. ಅದೇ ಬಂದು ನೋಡಿ. ಇದೆ ಅಲ್ವಾ? ಹಾ. ಅಯ್ಯೋ, ಹುಡ್ಕೋಬೇಕು ಜಾಸ್ತಿ ಹಾಕಬೇಕಾಗ್ತದೆ ಅಲ್ವಾ? ಹಾ. ಮಾತಾಡಂಗಿಲ್ಲ ಯಾರು. ಹಬ್ಬದ ವಿಶೇಷ ಎಲ್ಲ ಮಾಡ್ಕೊಳ್ಳಿ. ಮಶ್ರೂಮ್ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. 1 kg ರೈಸ್ಗೆ ಖಾರವಾಗಿದೆ, ಕರೆಕ್ಟಾಗಿದೆ ಸರ್. ಖಾರ ಅಲ್ಲ? ಕಡಕ್ಕಾಗಿದೆ. ಈ ಸರಿ ಅಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಬೇಡ ಅಂದರೆ ಪೀಸ್ ಬಿರಿಯಾನಿ, ಬಟಾಣಿ ಹಾಕೊಂಡು ಬಿರಿಯಾನಿ ಮಾಡ್ಕೋಬೋದು. ನಿಮಗೂ ಇಷ್ಟ ಆಗುತ್ತೆ, ನಿಮ್ಮ ಮನೆ ವರಮಹಾಲಕ್ಷ್ಮಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕೃಷ್ಣಪ್ಪ. ಆಮೇಲೆ ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀರಾ. ತುಂಬ ಜನ ನಮಗೆ ಕೇಳ್ತಾರೆ, ನಮಗೂ ಸ್ವಲ್ಪ ಗರಂ ಮಸಾಲ ಬೇಕು, ಅದು ಬೇಕು, ಇದು ಬೇಕು ಅಂತ. ಕೃಷ್ಣಪ್ಪ ಅವರು ಕಾಂಟ್ಯಾಕ್ಟ್ ಮಾಡ್ಕೊಳ್ತೀವಿ. ದಯವಿಟ್ಟು ನಿಮ್ಮ ನಂಬರ್ ಹೇಳಿ. 94 94 36 202 36202 ಈ ನಂಬರ್ಗೆ ಫೋನ್ ಮಾಡಿ. ಕೃಷ್ಣಪ್ಪ ಅವರೇ ಸಿಗ್ತಾರೆ, ಏನು ಬೇಕಾರೋ ಮಾಡಿ ಕಳಿಸ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿಯವರು, ಖ್ಯಾತ ಸಮೋನಿ ತಜ್ಞರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಆರೋಗ್ಯದ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ. ಇದು ವಿಶೇಷ ಕಾರ್ಯಕ್ರಮ, ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮ. ವಿಶೇಷ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ಹಬ್ಬಕ್ಕೆಲ್ಲ ವಿಶೇಷವಾದ ಅಡುಗೆಗಳನ್ನ ತೋರಿಸ್ತಾ ಇದೀವಿ. ನೀವು ಆರೋಗ್ಯದ ಅಡುಗೆಯಲ್ಲಿ ಏನು ತೋರಿಸ್ಕೊಡ್ತಾ ಇದ್ದೀರಾ ಗುರುಜಿ? ಇವತ್ತು ನಾನು ತೆಂಗಿನಕಾಯಿ ದೋಸೆ. ಕಾಯಿ ದೋಸೆ ಮಾಡಕ್ಕೆ ಏನೇನು ತಂದಿದ್ದೀರಾ ಗುರುಜಿ? ಕಾಯಿ ದೋಸೆ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ತೆಂಗಿನಕಾಯಿ ತುರಿ, ಅಡುಗೆ ಸೋಡಾ. ಅಂದ್ರೆ ಇಲ್ಲಿ ಏನಂತ ಹೇಳಿದ್ರೆ 4 ಅವರ್ ಅಕ್ಕಿ ನೆನೆದಿರ್ಬೇಕು. ಕರೆಕ್ಟ್, 4 ಅವರ್ ನೆಂದಿದೆ. ಓಕೆ. ಇದನ್ನೆಲ್ಲ ಹಾಕಿ ರುಬ್ಕೊಂಡು ತಿರುಕೊಂಡು ಬಂದ್ಬಿಡಿದೀನಿ. ಓಕೆ, 4 ಅವರ್ ಅಕ್ಕಿ ನೆನೆಸ್ಕೊಳ್ಳಿ. ಅಕ್ಕಿಯ ಪ್ರಮಾಣದ ಅಷ್ಟೇನೆ ಕಾಯಿ ತುರಿ ಹಾಕೋಬೇಕಾ? ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ? ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ. ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ. ಅವೆರಡನ್ನು ಹಾಕಿ ರುಬ್ಕೊಂಡು ದೋಸೆನ ಅವಾಗಲೇ ಹಾಕ್ತಾ ಇರ್ಬೋದು. ತುಂಬಾ ಸಖತ್ತಾಗಿರುತ್ತೆ ತಿನ್ನಕ್ಕೆ. ಬರೀ ಕಾಯಿ ಚಟ್ನಿ ಸಾಕು, ಅದ್ರ ಜೊತೆಗೆ ಬೇರೆ ಬೇರೆ ಎಲ್ಲ ಹಾಕೊಂಡ್ರೆ ಇನ್ನೂ ಅದ್ಭುತವಾದಂತ ರುಚಿ ಅದಕ್ಕೆ. ಓಕೆ ಗುರುಜಿ, ಶುರು ಮಾಡೋಣ. ದೋಸೆ ಹೆಂಚೆ ಇಟ್ಬಿಡ ಅಂತೀರಾ? ರೈಟ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿದೆ ಕಾಯಿ ದೋಸೆ. ಇದನ್ನ ಕೆಲವು ಕಡೆ ನಾವು ನೀರ್ ದೋಸೆ ಅಂತ ತಿಂತಾರೆ, ಮಂಗಳೂರು ಕಡೆ ನೀರ್ ದೋಸೆ ಅಂತ ತಿಂತಾರೆ. ನಾವಿಲ್ಲಿ ಕಾಯಿ ದೋಸೆ ಅಂತ ತಿಂತೀವಿ. ಅಲ್ಲೇನಂದ್ರೆ ಬರೀ ಅಕ್ಕಿ ಮಾತ್ರ ಹಾಕಿರ್ತಾರೆ, ತೆಂಗಿನಕಾಯಿ ಮಿಶ್ರಣ ಇರಲ್ಲ. ಇಲ್ಲಿ ತೆಂಗಿನಕಾಯಿ ಮತ್ತು ಅಕ್ಕಿನ 2 ಮಿಶ್ರಣ ಇರುತ್ತೆ. ಸುಮ್ಮನೆ ಕಾಯಿ ಚಟ್ನಿ ಹಾಕೊಂಡು ಬಾರಿಸ್ತಾ ಇದ್ರೆ ಒಬ್ಬೊಬ್ರು 10, 12, 20, 25 ತಿನ್ಕೋಬಹುದು. ನಿಮ್ಮ ಕೆಪಾಸಿಟಿಗೆ ಅನುಕೂಲವಾಗಿ ತುಂಬಾ ಚೆನ್ನಾಗಿರುತ್ತೆ. ತೊಳಿಬೇಕು. ಎಣ್ಣೆ ಗಿಣ್ಣೆ ಎಲ್ಲ ಏನು ಬೇಕಾಗಿಲ್ಲ ಇದಕ್ಕೆ, ಏನು ಬೇಡ. ಗುರುಜಿ ಚಟ್ನಿನ ಇದಕ್ಕೆ ಏನಲ್ಲಿ ತಿನ್ನೋದು? ಇದು ಇಟ್ಕವರೇ ತಂದಿದ್ದೀವಿ. ಇಕ್ಕಿದವರೇ ಮಾಡಿದ್ದೀರಾ? ಹುಡ್ಕೊಂಬಂದಿದ್ದೀರಾ? ಎಲ್ಲ ಸಿಕ್ಬಿಟ್ಟಿದೆ ನೋಡಿ ಅವಾಗಲೇ. ಇನ್ನೇನೆಲ್ಲ ಹಬ್ಬ ಬರಕ್ಕೆ ಶುರು ಆಯ್ತು, ಅವರೇಕಾಯಿ ಎಲ್ಲ ಸಿಕ್ಕಕ್ಕೆ ಶುರು ಆಗ್ಬಿಡುತ್ತೆ. ಓಕೆ ಗುರುಜಿ, ಸಾಕಷ್ಟು ಜನ ನಿಮ್ ಜೊತೆ ಮಾತಾಡಕ್ಕೆ ಕಾಯ್ತಿದ್ದಾರೆ. ಫೋನಲ್ಲಿ ಪ್ರಶ್ನೆಗಳಿದೆ, ಎಲ್ಲ ಫೋನಲ್ಲೇ ಸಿಗ್ತಾ ಇಲ್ಲ ಗುರುಜಿ ಜೊತೆ ಮಾತಾಡಬೇಕು ಅಂತ. ನಮ್ಗೆಲ್ಲ ಸಿಕ್ತವ್ರೆಲ್ಲ ಕೇಳ್ತಾ ಇದಾರೆ. ಖಂಡಿತವಲ್ಲ ನೀವು ಫೋನ್ ಮಾಡಿ. ಅದು ನಮ್ಗೆ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ವೀಕ್ಡೇಸ್ ಎಲ್ಲ ಫೋನ್ ಮಾಡಕ್ಕೆ ಶುರು ಮಾಡ್ತಾರೆ, ಗುರುಜಿ ಇದಾರ, ಫೋನ್ ನಂಬರ್ ಕೊಡಿ ಅಂತ. ಎಲ್ಲರಿಗೂ ಇವತ್ತು ಹೇಳಿದೀವಿ. ತುಂಬಾ ಜನ ಹೇಳಿದ್ದಾರೆ, ಅವರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ಬೇಕಾಗತ್ತೆ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯದ ಅಡಿಗೆಯಲ್ಲಿ ಒಳ್ಳೆ ಒಂದು ಕಾಯಿ ದೋಸೆಯನ್ನ ಮಾಡಿ ತೋರಿಸ್ತಾ ಇದ್ದಾರೆ ಗುರುಜಿ ಅವರು. ನೋಡಿ, ಎಣ್ಣೆ ಬೇಕು ಅಂತೀವಿ, ತುಪ್ಪ ಹಾಕ್ಬೇಕು ಅಂತೀವಿ, ತುಪ್ಪನೂ ಬೇಡ, ಎಣ್ಣೆನೂ ಬೇಡ, ದೋಸೆನೂ ಬಂತು, ಆ ಕಲರು ಬಂದಿದೆ, ತಿನ್ನೋಕೆ ರುಚಿ ಕೂಡ ಇರುತ್ತೆ. ಇಂಪಾರ್ಟೆಂಟ್ ಏನಂದ್ರೆ 4 ಅವರು ಅಕ್ಕಿನ ನೆನೆಸ್ಕೋಬೇಕು, ಅದಕ್ಕೆ ಒಂದಷ್ಟು ತೆಂಗಿನಕಾಯಿ ತುರಿನ ಹಾಕಿ ರುಬ್ಕೋಬೇಕು. ಅದೆರಡೇ ಮೇಜರು.
ಬಿಡಿ ಗುರುಜಿ ನನ್ನ ದೋಸೆ ಹಾಕ್ತೀನಿ. ಕಾಯಿ ದೋಸೆ ಜೊತೆಗೆ ಇತ್ಕವ್ರೆ. ಇತ್ಕವ್ರೆ ಕಾಯಿ ದೋಸೆ ಒಳ್ಳೆ ಕಾಂಬಿನೇಷನ್ನು. ಏನಿಲ್ಲಂದ್ರೂ ತೆಂಗಿನಕಾಯಿ ಚಟ್ನಿ ಕೂಡ ಒಳ್ಳೆ ಕಾಂಬಿನೇಷನ್ನು ಈ ದೋಸೆಗೆ. ಎಣ್ಣೆ ಬೆಣ್ಣೆ ತುಪ್ಪ ಇಲ್ಲದೆ ಅದ್ಭುತವಾಗಿರುವಂಥ ದೋಸೆನ ಮಾಡಿಕೊಟ್ಟಿದ್ದಾರೆ. ಇದು ಆರೋಗ್ಯದ ಅಡುಗೆ. ಒಂದ್ಸರಿ ಮಾಡ್ಕೊಂಡು ತಿನ್ನೋಡಿ, ಚೆನ್ನಾಗಿರುತ್ತೆ. ತುಪ್ಪ ಬೆಣ್ಣೆ ಹಾಕಿದ್ರೇ ದೋಸೆ ಇಲ್ಲ, ಅದು ಹಾಕ್ತೇನೂ ಕೂಡ ಬಾಯಿಗೆ ಒಳ್ಳೆ ರುಚಿಯಾಗಿರುವಂಥ ದೋಸೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಓಕೆ, ಈ ದಿನ ಬಾಲಕೃಷ್ಣ ಗುರುಜಿಯವರು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತೀವಿ. ನೋಡ್ಕೊಳ್ಳಿ, ದೋಸೆ ಉಯ್ಕೊಳ್ಳಿ. ಕಾಯಿ ದೋಸೆ ಮಾಡುವ ವಿಧಾನ: ನೆನೆಸಿದ ಅಕ್ಕಿ, ತೆಂಗಿನಕಾಯಿ ತುರಿ, ಚಿಟಿಕೆ ಅಡುಗೆ ಸೋಡಾ ಹಾಕಿ ರುಬ್ಬಿಕೊಂಡ ಮಿಶ್ರಣವನ್ನು ಕಾದ ಹೆಂಚಿನ ಮೇಲೆ ಹಾಕಿ ಎರಡೂ ಬದಿಯಲ್ಲಿ ಬೇಯಿಸಿ. ಈಗ ಚಟ್ನಿಯೊಂದಿಗೆ ಕಾಯಿ ದೋಸೆ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯದ ಅಡುಗೆನ ಹೇಳ್ಕೊಟ್ಟಿದ್ದಾರೆ ಗುರುಜಿಯವರು. ಒಳ್ಳೆ ಅದ್ಭುತವಾಗಿರುವಂಥ ಒಂದು ಇದ್ಕಿದ ಬೇಳೆಯ ಗೊಜ್ಜು ಜೊತೆಗೆ ಒಂದು ಕಾಯಿ ದೋಸೆನ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಬ್ರು ಮಾತಾಡೋಕ್ಕೆ ತುಂಬ ಹೊತ್ತಿಂದ ಕಾಯ್ತಾ ಇದ್ದಾರೆ ನಿಮ್ಮ ಜೊತೆ. ಏನೆಲ್ಲ ಕಾಯ್ತಾ ಇದ್ದಾರೆ ಅವರು. ಓಕೆ, ಹಲೋ ಹಲೋ ಸರ್. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ನಮಸ್ಕಾರ ಸರ್, ರಮ್ಯಾ ಅಂತ ಹೇಳಿ. ಎಲ್ಲಿಂದ ರಮ್ಯಾ ಅವರೇ? ಬೆಂಗಳೂರಿಂದ ಸರ್. ಓಕೆ, ಬಾಲಕೃಷ್ಣ ಗುರುಜಿ ಅವರು ಕೇಳಿಸ್ಕೊಳ್ತಾ ಇದ್ದಾರೆ, ಮಾತಾಡಬಹುದು. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ಕಾರ ರಮ್ಯಾ, ಹೇಳಮ್ಮ. ಗುರುಜಿ ನಮಸ್ತೆ. ಗುರುಜಿ ನಮಸ್ಕಾರ, ಹೇಳಮ್ಮ. ಗುರುಜಿ ಈಗ ಒಂದು 15 ದಿನದಿಂದ ತುಂಬಾ ತಲೆನೋವು ಗುರುಜಿ. ನನಗೆ ಇದು ಆಸ್ಪತ್ರೆಗೆಲ್ಲ ತೋರಿಸ್ದೆ, ಅದು ಶೀತಕ್ಕೆ ಅಂತ ಹೇಳಿದ್ರು. ಮೆಡಿಸನ್ ತಗೊಂಡಿದ್ದೆ, ಮತ್ತೆ ಮೆಡಿಸನ್ ಮುಗ್ದಾದ್ಮೇಲೆ ಒಂದ್ 3-4 ದಿನ ರಿಲೀಫ್ ಆಗಿದೆ ಗುರುಜಿ. ಮತ್ತೆ ರೀಸೆಂಟ್ ಆಗಿ ಕಾಣಿಸ್ಕೊಂಡೈತೆ. ಇವಾಗ ಬರೀ 15 ದಿವಸದಿಂದ ಮಾತ್ರ ಇದೆಯಾ? ಹೌದು ಗುರುಜಿ, 15 ದಿನದಿಂದ. ಓಕೆ, 3-4 ದಿನ ಆದ್ರೂ ಕಂಟಿನ್ಯೂಸ್ ಆಗಿರುತ್ತೆ ಗುರುಜಿ. ಟ್ಯಾಬ್ಲೆಟ್ ಮತ್ತೆ ಔಷಧಿ ತಗೊಂಡಾಗ ಮಾತ್ರ ಸ್ವಲ್ಪ ಕಡಿಮೆ ಆಗಿರುತ್ತೆ ಗುರುಜಿ. ಆಲ್ ರೈಟ್. ಸ್ವಲ್ಪ ದೂರ ನಡೆದ್ರೆ ಗುರುಜಿ, ಆಮೇಲೆ ಸ್ವಲ್ಪ ಮೆಟ್ಲುಗಳು ಹತ್ತಿದ್ರೆ ತುಂಬಾ ಆಯಾಸ ಆಗ್ಬಿಡುತ್ತೆ ಗುರುಜಿ, ಮತ್ತೆ ಕೆಮ್ಮು ಬಂದ್ಬಿಡುತ್ತೆ ಗುರುಜಿ. ಇದು ಫಸ್ಟ್ ಏಡ್ ತರ ನೀವು ನಿಮ್ಮ ಜಾಗದಲ್ಲೇ ಫಸ್ಟ್ ಮಾಡ್ಕೋಬಹುದು. ಇವಾಗ ಶೀತದಿಂದ ಬಂದಿರೋದು ಅಂತ ನಿಮ್ಮ ಡಾಕ್ಟರ್ ಹೇಳಿದ್ರು ಅಂತ ಹೇಳಿದ್ರಿ. ಹಾಗಾಗಿ ಪ್ರಾಬಬಲಿ ಸೈನಸೈಟಿಸ್ ಅಂತ ಆಗಿರಬಹುದು. ಸೊ ಅದಾದರೆ ನೀವು ಮೂಗು ಇಲ್ಲಿ ಬರುತ್ತೆ, ಮೂಗಿನ ಎರಡೂ ಬದಿಯಲ್ಲೂ ಕ್ಯಾವಿಟೀಸ್ ಇರುತ್ತೆ. ಹಾಗಾಗಿ ಆ ಫ್ಲೆಮ್ ಅಂತ ಏನು ಕರಿತೀವಿ, ಆ ಕಫ ಈ ಎರಡೂ ಬದಿಯಲ್ಲೂ ಕಲೆಕ್ಟ್ ಆಗತ್ತೆ. ಹಾಗಾಗಿ ನೀವು ಈ ಮೂಗಿನ ಅಕ್ಕಪಕ್ಕದ ಏರಿಯಾ, ಸೈನಸ್ ಕ್ಯಾವಿಟೀಸ್ ಅಂತ ಕರೀತಾರೆ, ಆ ಜಾಗವನ್ನು ಸ್ಟಿಮ್ಯುಲೇಟ್ ಮಾಡ್ಕೋಬೇಕು. ಜೊತೆಗೆ ಎಲ್ಲಿ ತಲೆನೋವಿದೆಯೋ ಅಲ್ಲಿ ಈ ಹೆಬ್ಬೆರಳು ಮುಖಾಂತರ ಮಾಡ್ಕೋಬೇಕು. ಸೊ ಮೂಗಿನ ಅಕ್ಕಪಕ್ಕ ಈ ಏರಿಯಾನ ನೀವು ಒಂದು ಪೆನ್ನೋ ಪೆನ್ಸಿಲೋ ತೊಗೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಎಲ್ಲಿ ನೋವಿದೆಯೋ ಜಾಸ್ತಿ ಆ ಜಾಗದಲ್ಲಿ ಹೆಚ್ಚು ಹೊತ್ತು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇನ್ನು ತಲೆನೋವು ಅಕಸ್ಮಾತ್ ನೆತ್ತಿ ಮೇಲಿದ್ದರೆ ಈ ಭಾಗದಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಈ ಸೈಡ್ಸ್ನಲ್ಲಿದ್ದರೆ ಇಲ್ಲಿ ಮತ್ತು ಈ ಭಾಗದಲ್ಲಿ ನೀವು ಪ್ರೆಸ್ ಮಾಡ್ಕೋಬೇಕು. ಹಿಂಬದಿಯಲ್ಲಿ ತಲೆನೋವಿದ್ದರೆ ಈ ಹೆಬ್ಬೆರಳಿನ ಹಿಂಭಾಗದಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಆ ತಲೆನೋವು ಕಮ್ಮಿ ಆಗುತ್ತೆ. ಆ ಫ್ಲೆಮ್ ಅಕ್ಯುಮುಲೇಷನ್ ಆಗಿ ತೊಂದರೆಗಳು ಬಂದಿರುತ್ತೋ, ಇನ್ಫೆಕ್ಷನ್ ಥರ ಆಗಿ ತೊಂದರೆಗಳು ಬಂದಿರುತ್ತೋ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಸೊ ಹೀಗೆ ನೀವು ಮಾಡ್ಕೊಳ್ಳಿ. ಬಟ್ ಇದು ಲಾಂಗ್ ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಆಗಿದ್ದಿದ್ರೆ ಪಾಸ್ಟ್ ಲೈಫ್ ಕನೆಕ್ಟಿವಿಟಿ ಇದೆಯಾ ಅಂತ ನೋಡ್ಬೋದಿತ್ತು. ಕೇವಲ 15 ದಿನದಿಂದ ಇದೆ. ಸ್ವಲ್ಪ ನೋಡಿ, ಇದನ್ನ ಮಾಡ್ಕೊಂಡು ನೋಡಿ, ಸರಿ ಹೋದ್ರೆ ಹಾಗೆ ಸಾಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೋಡಿ ಗುರುಜಿ, ಒಂದು 15-20 ದಿವಸ ಏನಾದ್ರು ಒಂದು ಬಂತು ಅಂದ್ರೂ ಜನ ತಡ್ಕೊಳಕ್ಕಾಗಲ್ಲ. ಏನೇನೋ ಕನ್ಫ್ಯೂಷನ್ಗಳು, ಏನೇನೋ ಬಂದ್ಬಿಡುತ್ತೇನೋ, ಆಗೋಯ್ತೇನೋ, ಮುಗಿದೋಯ್ತೇನೋ. 24 ವರ್ಷ ಇನ್ನು ಆಕೆಗೆ ಪಾಪ. ನೋಡಿ, ಎಲ್ಲ ಚೆನ್ನಾಗಿದ್ದಾಗ ನಾನು ಅನ್ನೋದೇ ಮರ್ತು ಹೋಗಿರುತ್ತೆ. ಹೌದು, ಏನಾದರೂ ಒಂದು ಸ್ವಲ್ಪ, ತುಂಬ ಜಾಸ್ತಿ ಬೇಡ, ಸ್ವಲ್ಪ ತೊಂದರೆ ಆದರೆ ಸಾಕು, ನಾನು ಬದುಕಿದ್ದೀನಿ, ನಂಗೂ ನೋವಾಗ್ತಾ ಇದೆ ಅನ್ನೋ ನೆನಪು ಬರುತ್ತೆ. ಇದು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಭಗವಂತನ ಕೇಳ್ಕೋಬೇಕಷ್ಟೇ. ಓಕೆ ಗುರುಜಿ, ತುಂಬಾ ಕಾಂಬಿನೇಷನ್ ಚೆನ್ನಾಗಿದೆ. ಕಿಕ್ಕಿದ ಬೆಳೆಗೂ ಕಾಯಿ ದೋಸೆಗೂ ಮಾತಾಡಂಗಿಲ್ಲ. ಎಣ್ಣೆ ಬೆಣ್ಣೆ ತುಪ್ಪ ಹಾಕಿದ್ರು ಕೂಡ ದೋಸೆ ಮಾಡ್ಕೋಬಹುದು. ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಅನ್ನೋಕ್ಕೆ ಇದೇ ಸಾಕ್ಷಿ. ಥ್ಯಾಂಕ್ ಯು ಗುರುಜಿ, ಒಳ್ಳೆ ಒಂದು ಡಿಶ್ನ ತೋರಿಸ್ಕೊಟ್ಟಿದ್ದೀರಾ. ಒಂದು ಸಣ್ಣ ವಿಷಯ ಹೇಳಿ ಹೇಳಿದೆ. ಗುರುಜಿ. ಈ ಓಟ್ ಸೂಪ್ ಅಂತ ನಾನು ತೋರಿಸಿದ್ದು 3ನೇ ತಾರೀಕು ಟೆಲಿಕಾಸ್ಟ್ ಆಯಿತು. ಓಕೆ, ಅದರಲ್ಲಿ ಸೂರ್ಯಪ್ರಭಾ ಅನ್ನೋರು ಅವರ ಗಂಡಂಗೆ ಪೈಲ್ಸ್ ಇದೆ ಅಂತ ಕೇಳಿದ್ರು. ನಾನು ಅದರಲ್ಲಿ ಸೂಜೋಕ್ ಥೆರಪಿ ಪ್ರಕಾರ ತೋರಿಸ್ಬೇಕಾದ್ರೆ ಟೆಕ್ನಿಕಲಿ ಇನ್ನು ಬೆಟರ್ ಪಾಯಿಂಟ್ ಒಂದಿದೆ, ಅದನ್ನು ಹೇಳಬೇಕು ಅಂತ ಅನ್ನಿಸ್ತು. ನಾರ್ಮಲಿ ಗುದದ್ವಾರ ಯಾಂಗ್ ಸೈಡಲ್ಲಿ ಬರುತ್ತೆ. ಓಕೆ ಸರ್.
ನಮ್ಮ ಕೈನ ನೋಡಿದಾಗ ನಾನು ಇಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದೆ, ಓಕೆ ಬಟ್ ಇದು ಇನ್ಸೈಡ್ ಆಗುತ್ತೆ. ಓಕೆ ಬೆಟರ್ ಅವ್ರು ಈ ಭಾಗದಲ್ಲಿ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಟ್ ಅವ್ರು ಈ ತರ ಇಟ್ಕೊಂಡು ಪ್ರೆಸ್ ಮಾಡಿ ಅಂತ ನಾನು ಹೇಳಿದೆ. Okay. ಹಿಂಗೆ ಇಟ್ಕೊಂಡಾಗ ಈ ಪಾಯಿಂಟ್ ಕೂಡ ಆಟೋಮೆಟಿಕಲಿ ಕವರ್ ಆಗಿರುತ್ತೆ, ಹಾಗಾಗಿ ಅವ್ರಿಗೆ ಅನುಕೂಲ ಕಾಣೋದು ಕಂಡೇ ಕಾಣುತ್ತೆ. ಬಟ್ ಟೆಕ್ನಿಕಲಿ ಈ ಕಡೆ ಮಾಡ್ಕೊಳ್ಳೋದು ಒಳ್ಳೇದು. ಓಕೆ ಮತ್ತೊಂದು, ಟೇಪ್ ಹಾಕೋಬೇಕಾದ್ರೆ ನಾನು ಈ ಕಡೆ ಹಾಕೊಳ್ಳಿ ಅಂತ ಅಂದಿದ್ದೆ. ಓಕೆ ಗುರುಜಿ. ಈ ಕಡೆ ಹಾಕೊಂಡ್ರೆ ತಪ್ಪೇನಿಲ್ಲ, Okay. ವರ್ಕ್ ಆಗುತ್ತೆ. Okay. ಬಟ್ ಈ ಕಡೆ ಹಾಕೊಂಡ್ರೆ ಇನ್ನೂ ಉತ್ತಮವಾಗಿ ಅದು ಕೆಲಸ ಮಾಡುತ್ತೆ. ಇದೊಂದು ಸಣ್ಣ ಬದಲಾವಣೆನ ಹೇಳಬೇಕು ಅಂತ ಅನ್ನಿಸ್ತು. ಒಳ್ಳೆಯದು. ಅದಕ್ಕೆ ಹೇಳ್ತಾರೆ. ಯಾಕಂದ್ರೆ ಇದು ತುಂಬಾ ಜನಕ್ಕೆ ಪೈಲ್ಸ್ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಅದು ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಳ್ದೇ ಇರುವಂತ ಪ್ರಾಬ್ಲಮ್ ಅಂದ್ರೆ ಅದು ಒಂದೇನೆ ಅಂತ ಕಾಣುತ್ತೆ. ಪಾಪ ನಿಜ. ಆದ್ರಿಂದ ಇದು ತೋರಿಸ್ತಾ ಇದೀವಿ, ಯಾರು ನೋಡದೇ ಇದ್ದವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಮಗೂ ಅಡುಗೆ ಮಾಡಕ್ ಬರುತ್ತೆ, ನಮಗೂ ಒಂದು ಚಾನ್ಸ್ ಕೊಡಿ, ನಾವು ಮಾಡೋ ಸಾಂಬಾರ್ ತಿನ್ಬೇಕು, ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಗಾಯತ್ರಿ ಅಂತ. ಗಾಯತ್ರಿ ಅವರು ಎಲ್ಲಿಂದ? ಹೊಸಕೆರೆಹಳ್ಳಿ ಹೊಸಕೆರೆಹಳ್ಳಿ ಬನಶಂಕರಿಯಿಂದ. ಏನ್ ಮಾಡ್ಕೊಂಡಿದ್ದೀರಾ? ಗೃಹಿಣಿ. ಯಜಮಾನ್ರು ಯಜಮಾನ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಎಷ್ಟು ಜನ ಮಕ್ಕಳು? ಇಬ್ರು ಗಂಡು ಮಕ್ಳು. ಏನ್ ಮಾಡ್ತಾರೆ? ದೊಡ್ಡ ಮಗ ಕಿರಣ್ ಅಂತ, ಅವನು ಡಿಪ್ಲೊಮಾ ಫೈನಲ್ ಇಯರ್ ಮಾಡ್ತೇನೆ. ಚಿಕ್ಕ ಮಗ ಅಶ್ವಿನ್ ಅಂತ ಫಸ್ಟ್ PU ಮಾಡ್ತಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ? ಈಗ ಫಿಶ್ ಸಾಂಬಾರ್ ಮಾಡ್ತೇನೆ. ಫಿಶ್ ಸಾಂಬಾರ್. ಯಾವ್ರು ನಿಮ್ದು? ಬೆಂಗಳೂರೇ. ಬೆಂಗಳೂರಲ್ಲೇ ಫಿಶ್ ಸಾಂಬಾರಾ? ಓಕೆ, ಫಿಶ್ ಸಾಂಬಾರ್ ಮಾಡಕ್ಕೆ ಏನೇನ್ ತಂದಿದ್ರೆ ಹೇಳಿ. ಫಿಶ್ ಸಾಂಬಾರ್ ಬೇಕಾಗುವ ಸಾಮಗ್ರಿಗಳು: ಮೀನು, ಹುಣಸೆ ಹಣ್ಣು, ತೆಂಗಿನಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಗಸಗಸೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಅರಿಶಿನ, ಧನಿಯಾ ಪುಡಿ, ಸಾಂಬಾರ್ ಪುಡಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಸಾಸಿವೆ, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ನಂಗೆ ಫ್ರೈ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನಿಷ್ಟ ಯಜಮಾನ್ರಿಗೆ ನೀವು ಮಾಡೋದು? ಎಲ್ಲ ಆಲ್ಮೋಸ್ಟ್ ಎಲ್ಲ ಅಡುಗೆ ಇಷ್ಟಪಡ್ತಾರೆ. ಆದ್ರೂ ಗಾಯತ್ರಿ ಒಂದೇ ನೀನ್ ಚೆನ್ನಾಗಿ ಮಾಡೋದು ಅಂತ ಏನ್ ಹೇಳ್ತಾರೆ? ಇಲ್ಲ, ವೆಜ್ ನಾನ್ ವೆಜ್ ಎಲ್ಲ ಇಷ್ಟಪಡ್ತಾರೆ. ಬಿರಿಯಾನಿ ಅಂದ್ರೆ ಅವ್ರ ನಾನ್ ವೆಜ್ ಐಟಮ್ ತುಂಬಾ ಇಷ್ಟ. ಏನ್ ಮಾಡ್ತೀರಿ ನಾನ್ ವೆಜ್? ಏನ್ ನೀವು ಚೆನ್ನಾಗಿ ಮಾಡೋದು ನೀವು? ಬಿರಿಯಾನಿ, ಫ್ರೈ, ಕಬಾಬು, ವೆರೈಟಿ ಮಾಡ್ತೀರಾ? ವಾರಕ್ಕೆ 2 ದಿನ 3 ದಿನ? ವಾರಕ್ಕೆ 3 ದಿನ, 4 ದಿನ ಆಗುತ್ತೋ ಸರಿ. ವೆರಿ ಗುಡ್. ಆರೋಗ್ಯಕರವಾದಂತ ಬೆಳವಣಿಗೆ. ಅಂದ್ರೆ ಚಿಕನ್ಗಿಂತ ಫಿಶ್ ತುಂಬಾ ಒಳ್ಳೇದಷ್ಟೇ ಆರೋಗ್ಯಕ್ಕೆ. ಒಳ್ಳೇದು ಒಳ್ಳೇದಲ್ಲ. ಮಲ್ಲಿ ದಿನ ಫಿಶ್ ಮಾಡ್ತೀರಾ? ಮಾಡಲ್ಲ. ಇಲ್ಲ, ಅದು ವಾರಕ್ಕೆ ಒಂದಿನ ಮಾಡಲ್ಲ. ಒಂದಿನ ಇರುತ್ತೆ ವಾರಕ್ಕೆ. ಒಳ್ಳೇದು. ನಾವ್ ಯಾವ್ದು ಯಾವಾಗ್ಲೂ ಮಾಡ್ಕೊಡಲ್ಲ. ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಹಾಕಿ ಮೇಡಮ್. ಹಬ್ಬ ಜೋರ? ಲಕ್ಷ್ಮಿ ಕುಡಿಸ್ತೀರಾ? ಮಲ್ಲಿ ಹೌದು, ಕುಡಿಸ್ತೀರಾ? ಯಾರ್ಯಾರಿದ್ದೀರಾ ಮಲ್ಲಿ? ಮನೆಯಲ್ಲಿ ನಾನು, ನಮ್ಮ ಯಜಮಾನ್ರು, 2 ಮಕ್ಕಳು, ಅಮ್ಮ. ಏನದು? ಇದು 1-2 ಲವಂಗ ಹಾಕೊಳ್ಳೋಣ, ಚೂರು ಚಕ್ಕೆ. ಓಕೆ, ಚಕ್ಕೆ, ಲವಂಗ, ಕಾಳು ಮೆಣಸು. ಫ್ರೈ ಆಗ್ಬೇಕಾ ಚೆನ್ನಾಗಿದೆ? ಫ್ರೈ. ಕಾಯಿ ತುರಿ ಹಾಕೊಳ್ಳೋಣ. ತುರಿ ಹಾಕ್ತೀರಾ ಮೀನ್ ಸಾರ್ಗೆ? ಏನ್ ತುರ್ಕೊಂಡಿಲ್ಲ, ಕತ್ತರಿಸ್ಬಿಟ್ಟಿದ್ದೀರಾ? ಇಲ್ಲ, ನಾವು ಮಿಕ್ಸಿ ಮಾಡ್ಕೋತೀವಲ್ಲ, ಅದಕ್ಕೆ ಹಿಂಗಿದ್ರೆ ಚೆನ್ನಾಗಿರುತ್ತಲ್ಲ. ಮಕ್ಳಿಗೆ ಏನು ಇಷ್ಟ, ವೆಜ್ ನಾನ್ ವೆಜ್? ನಾನ್ ವೆಜ್ ತುಂಬಾ ಇಷ್ಟಪಡ್ತಾರೆ, ವೆಜ್ ಎಲ್ಲ ತಿಂತಾರೆ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಗಾಯತ್ರಿ ಅವರು? ಫ್ರೀ ಟೈಮು ಪ್ರೋಗ್ರಾಮ್ ನೋಡೋದು, ಡಬ್ಬಿ ಪ್ರೋಗ್ರಾಮು. ಮಾಮೂಲಿ ಟ್ರೈ ಮಾಡ್ತೀರಾ ಮಲ್ಲಿ? ಮನೇಲಿ ಟ್ರೈ ಮಾಡ್ತೀವಿ. ಆಲ್ಮೋಸ್ಟ್ ಚಿತ್ರ ಮೇಡಮ್ ತೋರ್ಸೋದೆಲ್ಲ ಆಲ್ಮೋಸ್ಟ್ ಟ್ರೈ ಮಾಡಿದೀವಿ, ಬಟ್ ಮನೇಲೂ ಇಷ್ಟಪಟ್ಟಿದ್ದಾರೆ. ಎಸ್, ಅದೇ ಇಂಪಾರ್ಟೆಂಟ್. ಪ್ರೋಗ್ರಾಮ್ ನೋಡಿ ಏನ್ ಕಲ್ತೆ ಅಂದ್ರೆ ಮಾಡೋದು ಕಲ್ತೆ ಅನ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವರ ಅರ್ಶಿನ ಪುಡಿ ಯೂಸ್ ಮಾಡ್ತಾ ಇದೀವಿ. ಸ್ವಲ್ಪ ಧನಿಯಾ ಪೌಡರ್. ಸ್ವಲ್ಪ ಧನಿಯಾ ಪೌಡರ್. ಈ ರವಿ ಪೌಡರ್ ವಿಶೇಷ ಏನಂದ್ರೆ ಇದರಲ್ಲಿ ಕೃತಕವಾದಂತಹ ಬಣ್ಣ ಅಥವಾ ಕೃತಕವಾದಂತಹ ಪರಿಮಳ ಎರಡೂ ಇರಲ್ಲ. ಆರ್ಟಿಫಿಷಿಯಲ್ ಕಲರ್ ಅಥವಾ ಆರ್ಟಿಫಿಷಿಯಲ್ ಸ್ಮೆಲ್ ಎಲ್ಲ ಏನೂ ಇರಲ್ಲ. ತುಂಬಾ ಅದ್ಭುತವಾಗಿರುತ್ತೆ. ಎಷ್ಟು ಬೇಕು ನೋಡಿ. ಧನಿಯಾ ಪುಡಿ, ಸಾಂಬಾರ್ ಪುಡಿನ ಇದು? ಅರೆ, ಮನೆಯಲ್ಲಿ ಇರ್ತಕ್ಕಂಥ ಸಾರಿನ ಪುಡಿ. ಎಷ್ಟು 2 ಸ್ಪೂನಾ? ಇದು ರುಬ್ಕೊಳ್ತೀರಾ ನೀವು? ಹೌದು, ರುಬ್ಕೊಬೇಕು. ಕೆಲವರು ಹಂಗೆ ಫ್ರೈ ಮಾಡ್ಬಿಟ್ಟು ಮಾಡ್ತಾರೆ. ಸಾಂಬಾರ್ ಏನಷ್ಟು ರೈಸ್ಗೆ ಚೆನ್ನಾಗಿರಲ್ಲ. ಚೆನ್ನಾಗಿರಲ್ಲ. ಇದು ಚೆನ್ನಾಗಿರುತ್ತಾ? ಹೌದು, ಟೇಸ್ಟ್ ನೋಡಿ. ತಣ್ಣಗೂ ಆಗಿದೆ, ರುಬ್ಕೋಬಹುದು. ಹಾಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೇನೆ. ಓಕೆ ಮೇಡಮ್. ಸ್ವಲ್ಪ ಹುಣಸೆ ಹಣ್ಣು. ಓಕೆ, ಸ್ವಲ್ಪನಾ? ಸರಿಯಾಗಿ ಆಗ್ತಾ ಇದ್ರೆ ಹುಣಸೆ ಸಾಕು ಇರ್ಬೇಕು, ಉಳಿದ್ರೇನೆ ಫಿಶ್ಗೆ ಚೆನ್ನಾಗಿರೋದು. ಓಕೆ, ಗಸಗಸೆ,
ಎಲ್ಲ ಹಾಕಾಗೋಯ್ತಾ? ಆಯ್ತು. ಎಣ್ಣೆ ಹಾಕ್ಬೇಕಾ? ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಸಾಸಿವೆ. ಎಸ್ ಮೇಡಮ್. ಸಾಸಿವೆ, ಸ್ವಲ್ಪ ಕರಿಬೇವು ಆದ್ಮೇಲೆ ಸ್ವಲ್ಪ ಈರುಳ್ಳಿ. ಸ್ವಲ್ಪ ಒಗ್ಗರಣೆಗೆ ಅಷ್ಟೇ. ಸ್ವಲ್ಪ ಆಮೇಲೆ ರುಬ್ಬಿರೋ ಮಸಾಲೆನ ಹಾಕೊಬೇಕು. ಓಹೋ, ಮೀನಿನ ಸಾಂಬಾರ ಇದು? ನಿಮ್ಮ ತಾಯಿ ಮನೆಯವರೆಲ್ಲ ಎಲ್ಲಿ? ಅವರು ನೀವು? ಎಲ್ಲ ಬೆಂಗಳೂರೇ. ನಮ್ಮ ಅಜ್ಜಯಿಂದ ಅವ್ರದ್ದು ಬೆಂಗಳೂರೇ. ಓಕೆ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಕುದಿಲಿ. ಚೆನ್ನಾಗಿ ಕುದಾದ್ಮೇಲೆ ಆಮೇಲೆ ಯಾವ ಫಿಶ್ ಹಾಕಿದ್ರೆ ಚೆನ್ನಾಗಿರುತ್ತೆ ಗಾಯತ್ರಿ ಅವರೇ? ಇದಕ್ಕೆ ಬಾಂಗ್ಡ ಮತ್ತೆ ಕೋಕೋನಟ್ ಅಂತ ಬರುತ್ತೆ ಫಿಶ್ ಅಲ್ಲಿ, ಅದು ತುಂಬಾ ಚೆನ್ನಾಗಿದೆ. ಅದ್ ಬಿಟ್ರೆ ವಂಜ್ರಮ್. ಎಷ್ಟು ಒಂದ್ ಕುದಿ ಬಂದ್ರೆ ಸಾಕಾ ಫಿಶ್ ಹಾಕಿ? ಇಲ್ಲ, ಫಿಶ್ ಹಾಕಿದ್ಮೇಲೆ ಒಂದ್ ಕುದಿ ಅಷ್ಟೇ, ಸುಮ್ಮನೆ ಬಂದ್ಮೇಲೆ ಆಯ್ತು. ಇವಾಗ ಈ ಮಸಾಲೆ ಚೆನ್ನಾಗಿ ಬೇಯಬೇಕು. ಉಪ್ಪು ಹಾಕ್ತೀರಾ? ಇವಾಗ ಉಪ್ಪು ಹಾಕೋಣ. ಈಗ ಇದು ಸಾರಿಗೆ ಬೇಕಾಗೋಷ್ಟು, ಎಷ್ಟು ಸಾಂಬಾರಿಗೆ ಬೇಕಾಗುತ್ತೆ ಅಷ್ಟು ಮಾತ್ರ ಉಪ್ಪು ಸಾಕು. ಉಪ್ಪು ಸಾಕು. ಮೀನಲ್ಲಿ ಏನು ಉಪ್ಪೇಡ, ಆಕ್ಚುಲಿ ಅದ್ರಲ್ಲಿ ಇರುತ್ತೆ ಉಪ್ಪಿನಂಶ. ಹೌದಾ? ಹೌದು. ಒಂದ್ ಕುದಿ ಬರ್ಲಿ ಅಲ್ವಾ? ಒಂದ್ ಕುದಿ ಅಲ್ಲ, ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದಿದೆ ಈಗ. ಓಕೆ. ಆದ್ಮೇಲೆ ಫಿಶ್ ಹಾಕೋಣ. ಫಿಶ್ ಹಾಕೋಣ? ಫಿಶ್ ಹಾಕೋಣ. ಹಾಕ್ಬಿಟ್ಟು ಒಂದು 5 ನಿಮಿಷ ಅಷ್ಟೇ ಹಾಕಿ. ಒಂದು ಮುಳುಕ್ತು, 2 ಮುಳುಕ್ತು, 3 ಮುಳುಕ್ತು. ಎಷ್ಟು ಒಂದ್ ಕುದಿ ಬಂದ್ರೆ ಸಾಕಾ? ಸಾಕು ಸಾಕು ಸಾಕು. ಎಷ್ಟು ಮುಚ್ಬೋಣ? ಒಂದು 2 ನಿಮಿಷ. ಓಕೆ. ಕೊತ್ತಂಬರಿ ಸೊಪ್ಪು ಹಾಕಾಯ್ತು, ಮೀನೆಲ್ಲ ಒಳಗೆ ಬಿಟ್ಟಾಯ್ತು. ಮುಚ್ಬೋಣ? ಮುಚ್ಚಿ. ಎಷ್ಟೊಂದು 5 ಮಿನಿಟ್ಸ್? 5 ಮಿನಿಟ್ಸ್ ಬೇಡ, 2 ಮಿನಿಟ್ಸ್ ಸಾಕು. 2 ಮಿನಿಟ್ಸ್ ಸಾಕು. ಅದು ಜಾಸ್ತಿ ಬೇಯಬಾರ್ದು. ಎಲ್ಲ ಪೇಸ್ಟ್ ಆಗೋಗುತ್ತೆ ಅಷ್ಟೇ. ಆಫ್ ಮಾಡೋಣ? ಆಫ್ ಮಾಡ್ಬಿಡಿ. ಸಾಕಾ? ಸಾಕು. ಇಟ್ಕೊಂಡಿರ್ತಾ ಮೀನಿಗೆ ಉಪ್ಪು ಖಾರ ಎಲ್ಲ? ಮೀನ್ ಅಂದ್ರೆ ಅವಾಗೆ ಮಾಡಿ ಅವಾಗೆ ತಿಂದ್ರೆ ಅಷ್ಟು ಟೇಸ್ಟ್ ಕೊಡಲ್ಲ. ಇಲ್ಲಿ ಯಾವುದೇ ಮೀನಾದ್ರೂ ಕೂಡ ಅಷ್ಟೇ. ಮಧ್ಯಾಹ್ನ ಬರ್ತೀರಾ ತಿರ್ಗಾ ನೀವು? ಸ್ವಲ್ಪ ಒಂದ್ ಅರ್ಧ ಗಂಟೆ ಬಿಡ್ಬೇಕು. ಬಿಟ್ಟು ತಿಂದ್ರೇನೆ ಅದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಹಿಡ್ದಿರುತ್ತೆ. ಓಕೆ, ಆಫ್ ಮಾಡ್ತೀನಿ. ಆಫ್ ಮಾಡಿ. ಫಿಶ್ ಎಲ್ಲ ಮುಳುಗೋಗಿದ್ದೀರಿ? ಮುಳುಗಿದೆ, ಜೊತೆಗೆ ಬೆಂದಿದೆ. ಮುರಳಿಯವರೇ, ಫಿಶ್ ಸಾಂಬಾರ್ ರೆಡಿ. ಗಾಯತ್ರಿ ಅವರ ಅಮ್ಮನ ಮನೆ ಸಾಂಬಾರ್ ಇದು. ಗಾಯತ್ರಿ ಅವರ ಅಮ್ಮನ ಮನೆಯ ಮೀನಿನ ಸಾಂಬಾರನ್ನ ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ. ಜೊತೆಗೆ ಕುಸುಬ್ಲಕ್ಕಿ ಅನ್ನ, ಬಿಳಿ ಅನ್ನ ಎರಡೂ ತಂದ್ಬಿಟ್ಟಿದ್ದಾರೆ. ಅದ್ ನೋಡೋಣ ಇದನ್ನ ಯಾವ ರೀತಿ ಮಾಡಿದ್ರು. ಗಾಯತ್ರಿ ಅವರ ಅಮ್ಮನ ಮನೆ ಸಾಂಬಾರು ಮತ್ತೊಮ್ಮೆ ತೋರಿಸಿದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಫಿಶ್ ಸಾಂಬಾರ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಕಾಳುಮೆಣಸು ಹಾಕಿ ಹುರಿದು ತೆಂಗಿನಕಾಯಿ ತುರಿ, ಅರಿಶಿನ, ಧನಿಯಾ ಪುಡಿ, ಸಾಂಬಾರ್ ಪುಡಿ, ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಹುಣಸೆ ಹಣ್ಣು, ನೀರು, ಗಸಗಸೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕರಿಬೇವು, ಈರುಳ್ಳಿ, ರುಬ್ಬಿದ ಮಸಾಲ ನೀರು, ಕಲ್ಲುಪ್ಪು ಹಾಕಿ ಕುದಿಸಿ ಮೀನು, ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಫಿಶ್ ಸಾಂಬಾರ್ ಸವಿಯಲು ಸಿದ್ಧ. ಓಕೆ, ಯಾವ ರೈಸ್ ತಗೋಣ? ನಮಗೇನೋ ವೈಟ್ ರೈಸ್ ಇಷ್ಟಪ್ಪ. ತಗೊಳ್ಳಿ. ಇದು ಟೇಸ್ಟ್ ನೋಡಿ, ಅದು ಟೇಸ್ಟ್ ನೋಡಿ. ಹಂಗಂತೀರಾ? ಇದು ಮಾಮೂಲಿ ಯಾವಾಗ್ಲೂ ಟೇಸ್ಟ್ ನೋಡೋದಿರುತ್ತೆ. ನೀವು ಅದ್ರಲ್ಲಿ ಒಂದ್ಸರಿ ಟೇಸ್ಟ್ ನೋಡಿ. ಯಜಮಾನ್ರು ಬಾಯ್ಲ್ಡ್ ರೈಸ್ ಎಲ್ಲ ತಿಂತಾರಾ? ತುಂಬಾ ಇಷ್ಟ. ಹೌದೇನು? ಮಂಗಳೂರು ಕಡೆಯವ್ರು ಏನವರು? ಇಲ್ಲ, ಅವರು ಬೆಂಗಳೂರೇ. ಹೌದೇನು? ವೆರಿ ಗುಡ್. ಹುಳಿ ಸೊಪ್ಪು ಜಾಸ್ತಿ ಅಲ್ಲ? ಇರ್ಲೇಬೇಕು ಅದಕ್ಕೆ. ಹುಳಿ ಸ್ವಲ್ಪ ಇದ್ರೇನೆ ಫಿಶ್ಗೆ ತುಂಬಾ ಚೆನ್ನಾಗಿ ಹಿಡಿಯುತ್ತೆ.
ಅದ್ರ ಮೇಲೆ ಸಾಂಬಾರ್ ಹಾಕೊಂಡ್ಬಿಡಿ ಒಂಚೂರು. ಮೀನ್ ಜೊತೆಗೆ ತಿಂದ್ರೆ ಏನೋ ಅದ್ರ ಮೇಲೆ ಸ್ವಲ್ಪ ಸಾಂಬಾರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಅವಾಗ್ಲೇ ತಿನ್ಬೇಕು ಅನ್ನಂಗಿದ್ರೆ ನಾವ್ ಇಟ್ಟು ತಿನ್ನೋದಾದ್ರೆ ಏನ್ ಬೇಕಾಗಿಲ್ಲ, ಬೇಕಂದ್ರೆ ಹಂಗೆ ಸೈಡ್ಗೆ ಇಟ್ಕೊಂಡು ಹೋಗ್ತೀನಿ. ತುಂಬಾ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಹೊಸ ಟೇಸ್ಟು, ನಮ್ ಗೌಡ್ರ ಶೈಲಿ. ಗೌಡ್ರ ಶೈಲಿ ಮೀನಿನ ಸಾರ ಇದು. ಹೌದು. ಕರ್ಕೊಂಬಂದ ತನ್ನ ಯಜಮಾನ್ರಿಗೆ ಪಾಪ ರಜಾ ಎಲ್ಲ ಹಾಕಿ ಇವತ್ತು ಇರೋ ಬರೋ ಬಿಸ್ನೆಸ್ ಎಲ್ಲ ಬಿಟ್ಟು ಕರ್ಕೊಂಬಂದಿದ್ದಾರೆ. ನಿಮ್ಮ ಮಗನಿಗೂ ಥ್ಯಾಂಕ್ಸ್. ನಿಮ್ಮ ಮಗನ ಹೆಸರೇನು? ಅಶ್ವಿನ್ ಕುಮಾರ್, ಕಿರಣ್ ಕುಮಾರ್. ಅಶ್ವಿನ್ಗೆ ಕಿರಣ್ಗೆ ಇಬ್ಬರಿಗೂ ಥ್ಯಾಂಕ್ಸ್. ಅಮ್ಮನ ಕಳ್ಸಿಕೊಟ್ಟಿದ್ದೀರಾ, ಒಳ್ಳೆ ಅಡುಗೆ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. ನಿಮಗೊಂದು ಅದ್ಭುತ ಇರೋ ಬಹುಮಾನ ಕೊಡ್ತಾರೆ. ಶ್ರೀಕೃಷ್ಣ ತುಪ್ಪ, ಹುಬ್ಳಿಯಲ್ಲಿ 1989 ಇಸ್ವಿಯಿಂದ ತುಂಬ ಫೇಮಸ್. ಇವರು ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗೆ ಅತ್ಯಂತ ಜನಪ್ರಿಯವಾದಂಥ ಹೆಸರು ಶ್ರೀಕೃಷ್ಣ. ಇವರು ತುಪ್ಪವನ್ನ ನಿಮ್ಗೆ ಕಳಿಸ್ಕೊಡ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಇದೇ ತುಪ್ಪ ಉಪಯೋಗಿಸಿ ಹಬ್ಬ ಮಾಡಿ. ಖಂಡಿತ ಸರ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ನಿಮ್ಗೋಸ್ಕರ ಬೇಲ್ಪುರಿ ತಿನ್ಬೇಕು ಅಂದಾಗ ಬೇಲ್ ಬಾರನ್ನ ತಿನ್ಕೊಳ್ಳಿ. ಯೂನಿಬಿಕ್ ಅವರು ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ. ಅದ್ಭುತವಾಗಿದೆ ಕುಕ್ಕೀಸ್, ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ. ರವಿ ಮಸಾಲಾ ಪುಡಿಗಳ ತಯಾರಕರು 1966ನೇ ಇಸ್ವಿಯಿಂದ ಅತ್ಯಂತ ಜನಪ್ರಿಯವಾದಂತಹ ಮಸಾಲಾ ಪುಡಿಯ ತಯಾರಕರು. ಥ್ಯಾಂಕ್ ಯು. ಒಂದು ವರ್ಷಕ್ಕೆ ನೀವೇನು ಪುಡಿ ಮಾಡ್ಕೊಳಂಗೇ ಇಲ್ಲ. ಖಂಡಿತ. ಆಮೇಲೆ ಮುಳಿಯಾಸ್ ಅವರು ನಿಮಗೆ ಒಂದು ಅದ್ಭುತವಾಗಿರುವಂತಹ ಬೆಳ್ಳಿಯ ಫಲಕದ ಜೊತೆಗೆ 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಗೋಣಿಕೊಪ್ಪ, ಮಡಿಕೇರಿ, ಪುತ್ತೂರಿನೆಲ್ಲ ಇವರು ಶೋರೂಮ್ ಇದೆ. ಏನ್ ಬೇಕಾದ್ರೂ ತಗೊಂಡ್ಬರ್ಬೋದು. ಹಗುರವಾದ ಆಭರಣಗಳಿಗೆ ಮತ್ತು ಸಾಂಪ್ರದಾಯಿಕ ಶೈಲಿಯ ಕರೆಮಣಿ ಸರಗಳಿಗೆ ಅತ್ಯಂತ ಜನಪ್ರಿಯವಾದಂತಹ ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಇವರ ಶೋರೂಮ್ ಇದೆ. ಏನ್ ಬೇಕಾದ್ರೂ ತಗೊಂಬನ್ನಿ. ಋಷಿಕೇಶ ಬ್ರಿಂಗ್ ಆಯಿಲ್ ನ ಜೊತೆಗೆ ಇವ್ರು ಏನ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಒಂದು ಹರ್ಬಲ್ ಶಾಂಪೂನ ಕೊಡ್ತಾ ಇದಾರೆ. ಹಿಂದಿನ ಕಾಲದಲ್ಲಿ ಈ ಮಹಾರಾಣಿರಿಗೆಲ್ಲ ದೊಡ್ಡ ದೊಡ್ಡ ಕೂದಲು ಬೆಳೀತಾ ಇದ್ ಗೊತ್ತಾ, ಅವ್ರು ಇದೇ ಆಗ್ತಾ ಇದ್ದಿದ್ದು. ಒಂದ್ಸರಿ ಹಾಕಿ ನೋಡಿ. ಪೆಪ್ಸ್ ಅವರ ಪಿಲ್ಲೋಸ್ ಫ್ರಮ್ ಪೆಪ್ ಮ್ಯಾಟ್ರಸಸ್ ಅವ್ರ ಕಡೆಯಿಂದ. ನಿದ್ದೆ ಬಂದಿಲ್ಲ ಅಂದ್ರೆ ಯಜಮಾನ್ರಿಗೆ ಇದನ್ನ ಕೊಟ್ರೆ ಪಾಚೊಳೋದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ಒಗ್ಗರಣೆ ಡಬ್ಬಿಯ ಅದ್ಭುತವಾಗಿರುವಂಥ ರೆಸಿಪಿ ಪುಸ್ತಕ 50 ದಿನಗಳಲ್ಲಿ 50,000 ಕಾಪಿ ಸೇಲ್ ಆದಂಥ ಏಕೈಕ ರೆಸಿಪಿ ಪುಸ್ತಕ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಏನ್ರಿ ವಿಶೇಷ? ಹಬ್ಬಕ್ಕೆ ಏನ್ ಮಾಡಿಸ್ತಾ ಇದ್ದೀರಾ? ಪ್ರಕಾಶ್ ಅವ್ರನ್ನ ಕರೆಸ್ತಾ ಇದ್ದೀರಲ್ಲ, ಏನ್ ವಿಶೇಷವಾಗಿ ಮಾಡಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರೆ, ನಮ್ಮ ವರಮಹಾಲಕ್ಷ್ಮಿಯ ವಿಶೇಷವಾದಂತಹ ಹಬ್ಬದ ಈ ವೀಕ್ ನಲ್ಲಿ ಅದ್ಭುತವಾಗಿರುವಂತ ಅಡಿಗೆನ ಮಾಡಿ ತೋರ್ಸೋಕೋಸ್ಕರ ಬರ್ತಾ ಇದಾರೆ ಪ್ರಕಾಶ್ ರಾವ್ ಅವರು. ಪ್ರಕಾಶ್ ರಾವ್ ಬನ್ರಿ. ನಮಸ್ಕಾರ. ನಮಸ್ಕಾರ ಸರ್. ಏನ್ ಪ್ರಕಾಶ್ ರಾವ್, ಹಬ್ಬ ಜೋರ? ಹಬ್ಬ ಜೋರ್ ಸರ್. ಏನ್ ಶುಕ್ರವಾರ ಈ ಸರಿ ಲಕ್ಷ್ಮಿ ಕುಡಿಸ್ತೀರಾ ಮನೇಲಿ? ಕುಡಿಸ್ತೀವಿ. ಓಕೆ ಪ್ರಕಾಶ್ ರಾವ್, ಏನ್ ಮಾಡ್ತಾ ಇದ್ರಿ ಇವತ್ತು? ಸರ್ ಒಳ್ಳೆ ಒಂದು ಲಾಡು ಮಾಡ್ಕೊಡ್ತೀನಿ ಸರ್. ಏನ್ ಲಾಡು ರೀ? ಗೋಧಿ ಹಿಟ್ಟಲ್ಲಿ. ಗೋಧಿ ಹಿಟ್ಟಿನ ಲಾಡುನ? ಹೌದು. ಗೋಧಿ ಹಿಟ್ಟಿನ ಲಾಡುನು ವರಮಹಾಲಕ್ಷ್ಮಿ ಇಡ್ತಾರೆ ಸಾಕಷ್ಟು ಜನ. ತುಂಬಾ ಅದ್ಭುತವಾಗಿರುತ್ತೆ, ಶ್ರೇಷ್ಠ ಕೂಡ. ಓಕೆ, ನಮ್ಮ ವರಮಹಾಲಕ್ಷ್ಮಿಯ ವಿಶೇಷವಾದಂತ ಈ ವಾರದಲ್ಲಿ ಅದ್ಭುತವಾಗಿರುವಂತಹ ಒಂದು ಗೋಧಿ ಹಿಟ್ಟಿನ ಲಾಡುವನ್ನ ಮಾಡಿ ತೋರಿಸ್ಕೊಡೋಕೋಸ್ಕರ ಪ್ರಕಾಶ್ ಅವರು ಬಂದಿದ್ದಾರೆ. ಪ್ರಕಾಶ್ ಅವ್ರು ಮಾಡಕ್ಕೆ ಏನೇನ್ ತಂದಿದ್ದೀರಾ? ಗೋಧಿ ಲಾಡು ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಸಕ್ಕರೆ, ಬಾದಾಮಿ, ಗೋಡಂಬಿ, ಏಲಕ್ಕಿ ಪುಡಿ, ತುಪ್ಪ. ಓಕೆ ಪ್ರಕಾಶ್ ಅವ್ರು ಶುರು ಮಾಡೋಣ ಸರ್. ಓಕೆ, ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಪ್ಯಾನ್ ಬೇಕಾಗುತ್ತೆ. ಐಡಿಯಲ್ ಕುಕ್ವೇರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಏನೇನ್ ಬೇಕು ರಿಸಲ್ಟ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಅದ್ಭುತವಾದ ರಿಸಲ್ಟ್ಸ್ಗಳು. ಶುರು ಮಾಡೋಣ. ಓಕೆ ಪ್ರಕಾಶ್ ಹಾಂ ಸರ್. ಏನ್ ಬೇಕಿವ ನಿಮ್ಗೆ? ಅಷ್ಟು ತುಪ್ಪ ಹಾಕ್ತೀನಿ. ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನೇ. ಶ್ರೀಕೃಷ್ಣ ತುಪ್ಪ ಹುಬ್ಳಿಯಲ್ಲಿ ತುಂಬಾ ಫೇಮಸ್ಸು. 1986, 87, 88 ಇಸ್ವಿಯಿಂದ ತುಂಬಾ ಫೇಮಸ್ಸು. ಜೊತೆಗೆ ಇಲ್ಲಿ ಸಿಂಬಲ್ ಗೊತ್ತಾಗುತ್ತೆ, ಕುತ್ಕೊಂಡಿರುವಂತ ಕೃಷ್ಣ, ಬೆಣ್ಣೆ ತಿಂತಾ ಇರುವಂತ ಕೃಷ್ಣ. ಈ ಬ್ರ್ಯಾಂಡಿನ ತುಪ್ಪವನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ. ಹಿಟ್ಟು ಹಾಕ್ತೀನಿ, ಗೋಧಿ ಹಿಟ್ಟು. ಗೋಧಿ ಹಿಟ್ಟನ್ನ ತುಪ್ಪದಲ್ಲಿ ಹುರ್ಕೋಬೇಕಾ? ಹುರ್ಕೋಬೇಕು. ಓಕೆ. ಗೋಧಿಯ ಉಂಡೆ ಅಥವಾ ಗೋಧಿಯ ಲಡ್ಡು ತುಂಬಾ ಅದ್ಭುತವಾಗಿರುತ್ತೆ. ಗಣೇಶನ್ಗೂ ಇಡ್ತಾರೆ, ಲಕ್ಷ್ಮಿಗೂ ಇಡ್ತಾರೆ. ಇದನ್ನ ತುಂಬಾ ಶ್ರೇಷ್ಠ ಕೂಡ. ಈಗ ಸ್ವಲ್ಪ ಒಂದಿಷ್ಟು ಮೈದಾ ಹಾಕ್ತೀನಿ. ಕೊಡಿ. ಲಡ್ಡು, ಗೋಧಿಯ ಲಡ್ಡು. ಮೈದಾ ಹಾಕ್ಲೇಬೇಕಾ? ಮೈದಾ ಹಾಕಿ, ಸ್ವಲ್ಪ ಮೈದಾ ಹಾಕ್ಬೇಕು. ಗಟ್ಟಿ ಬರೋಕ್ಕೋಸ್ಕರ. ಸಾಕಾಗಲ್ಲ, ಸ್ವಲ್ಪ ಹಾಕೋಣ. ಹಾಕಿ ಸರ್, ಹಾಕಿ. ಚೆನ್ನಾಗಿ ತುಪ್ಪಲ್ಲಿ ಹುರ್ಕೋಬೇಕು ಇದು. ಓಕೆ. ಇದು ಬೇಸನ್ ಲಾಡು ಅಂತಾರಲ್ಲ, ಆ ತರ ಇರುತ್ತೆ. ಆ ತರ ಸೇಮ್ ಅದೇನೆ ಇದು. ಬಟ್ ಬೇಸನ್ ಲಾಡು ನಾವು ಗೋಧಿ ಹಿಟ್ಟು ಯೂಸ್ ಮಾಡಲ್ಲ. ಇಲ್ಲಿ ನಾವು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತೀವಿ. ಗೋಧಿ ಲಡ್ಡು ಚೆನ್ನಾಗಿರುತ್ತೆ ನೋಡಕ್ಕೆ, ತಿನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಲಕ್ಷ್ಮಿಗೂ ತುಂಬಾ ಇಷ್ಟ ಅಂತೆ. ಕಲರ್ ಸ್ವಲ್ಪ ಬ್ರೌನ್ ಇರುತ್ತೆ. ಹೌದು. ಮತ್ತೆ ನಿಮ್ಮ ಲಕ್ಷ್ಮಿ ಕುಡಿಸ್ತೀರಾ ಪ್ರಕಾಶ್? ಕೊಡ್ತೀವಿ ಸರ್, ಮಾಡ್ತೀವಿ ನಾವು. ವರ್ಷ ಮಾಡ್ತೀವಲ್ಲ. ಓ ಹೌದಾ? ಈ ವರ್ಷ ಲಕ್ಷ್ಮಿ ಜೋರಾಗಿರುತ್ತೆ. ಹೌದು. ಈಗ ಆರ್ಡರ್ಗಳು ಚೆನ್ನಾಗಿ ಬರುತ್ತಿಲ್ಲ. ಓಕೆ. ಒಳ್ಳೆ ಆರ್ಡರ್ ಬರ್ತದೆ. ಒಳ್ಳೆ ಬಿಸಿ ಇದೀನಿ ಈ ಸಲ. ಅದು ಇಂಪಾರ್ಟೆಂಟ್. ಹೌದು, ತುಂಬಾ ಬಿಸಿ. ಓಕೆ. ಬುಕ್ ಆಗ್ಬಿಟ್ಟಿದೆ ಹಬ್ಬಕ್ಕೆಲ್ಲ ನಂದು. ಹೌದಾ?
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಧಿಯ ಲಡ್ಡುವನ್ನ ಮಾಡಿ ತೋರಿಸ್ತಾ ಇದ್ದಾರೆ ಪ್ರಕಾಶ್ ರಾವ್ ಅವರು 5 ಸ್ಟಾರ್ ಹೋಟೆಲ್ನ ಚೆಫ್. ಮತ್ತೆ ಇವಾಗ ಕ್ಯಾಟ್ರಿಂಗ್ ಓಪನ್ ಮಾಡ್ತೀನಿ ಸರ್ ಈಗ. ಹೌದಾ? ಓಪನ್ ಅದೊಂದು ಶುರು ಆಯ್ತಾ? ಶುರು ಆಯ್ತು. ಓಪನ್ ಕ್ಯಾಟರಿಂಗ್ ನಾನ್ ವೆಜ್ ಕ್ಯಾಟರಿಂಗ್ ಎಲ್ಲ ಎರಡೂ ನಾನ್ ವೆಜ್ ಚಾಟ್ಸ್ ಸ್ನಾಕ್ಸ್ ಪರೋಟಾಸ್ ಓಕೆ ಏನ್ ಬೇಕಾ ಸ್ವೀಟ್ಸ್ ಎಲ್ಲ ಮಾಡ್ಕೊಡ್ತೀನಿ. ವೆರಿ ಗುಡ್. ಚೆನ್ನಾಗಿ ಆರಿಸ್ಬೇಕು. ಆರಿದ್ಮೇಲೆ ಉಂಡೆ ಕಟ್ಬೇಕು. ಇಲ್ಲ ಅಂದ್ರೆ ಸಕ್ಕರೆ ಪುಡಿ ಹಾಕಿದ್ರೆ ಮೆಲ್ಟ್ ಆಗ್ಬಿಡುತ್ತೆ. ಸಕ್ಕರೆ ಪುಡಿ ಹಾಕ್ತೀರಾ? ಇವಾಗ ಹಾಕಲ್ಲ, ಇದು ಆರ್ಬೇಕು. ಅದು ಕಲರ್ ಬರ್ತದೆ ಈಗ. ಇನ್ನು ಬ್ರೌನ್ ಆಗ್ಬೇಕಲ್ಲ? ಎಲ್ಲ ಅಷ್ಟೇ ಕಲರ್ ಆಗುತ್ತೆ. ಆಯ್ತು. ಓಕೆ. ಗೋಧಿ ಲಾಡು ಇವೆಲ್ಲ ಈಸಿ. ಸ್ವೀಟು ಕೆಲವರೆಲ್ಲ ಮೊದಲೆಲ್ಲ ಅನ್ಕೊಳ್ತಾ ಇದ್ರು ತುಂಬಾ ಕಷ್ಟ ಅಂತ. ನಮ್ಮ ಪ್ರೋಗ್ರಾಮ್ ಶುರು ಆದ್ಮೇಲೆ ಸಿಹಿ ತಿಂಡಿ ಮಾಡೋದೆಲ್ಲ ಪ್ರಕಾಶ್ ಅವರು ತೋರಿಸಿ ಈಸಿ ಆಗ್ಬಿಟ್ಟಿದೆ. ಈಸಿ ಆಗ್ಬಿಟ್ಟಿದೆ. ಎಲ್ಲ ಮಾಡ್ಕೋತಾರೆ. ಜಾಮೂನು ಅದೆಲ್ಲ ಕೇಳ್ತಾರೆ. ಹೌದಲ್ಲ, ಮಾಡ್ಕೋಬೇಕು ಸರ್. ಅವ್ರ ಮನೇಲಿ ಅವ್ರು ಮಾಡ್ಕೊಂಡೇ ಪೂಜೆ ಮಾಡ್ಬೇಕು. ಅವಾಗಲೇ ಅದು ಶ್ರೇಷ್ಠ ಕೂಡ ಚೆನ್ನಾಗಿರುತ್ತೆ. ಕಲರ್ ಬಂತಲ್ಲ? ಕಲರ್ ಬ್ರೌನ್ ಕಲರ್ ಬಂತು. ಸಾಕು, ಬಂದ್ ಮಾಡಿ ಸರ್. ಬಂದ್ ಮಾಡ್ಬಿಡ? ಬಂದ್ ಮಾಡಿ. ಆಯ್ತು. ಸ್ವಲ್ಪ ಆರ್ಬೇಕು ಇದನ್ನ. ಏನ್ ಮಾಡ್ಬೇಕು ಇದನ್ನ? ಈಗ ಆರಿದ ಮೇಲೆ ನಾವು ಇದು ಬೂರಾ ಸಕ್ಕರೆ ಇದೆಯಲ್ಲ, ಬೂರಾ ಅಂತಾರೆ ಇದು. ತೋರಿಸಿ. ಬೂರಾ ಸಕ್ಕರೆ? ಹೌದು, ತೋರಿಸಿ. ಅದು ಅಂಗಡಿ ಸಿಗುತ್ತೆ. ಬೂರಾ ಸಕ್ಕರೆ ಕೇಳಿದ್ರೆ ಕೊಡ್ತಾರೆ, ರೆಡಿ. ಬೂರಾ ಸಕ್ಕರೆ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು? ನಾವು ಮಾಡ್ಕೋಬಹುದು. ಸಕ್ಕರೆ ತಂದ ಗ್ರೈಂಡರ್ ಹಾಕೊಂಡ ಮಿಕ್ಸ್ ಮಾಡ್ದ ಅಷ್ಟೇ. ಬೂರಾ ಸಕ್ಕರೆ ಸಿಕ್ಕಿಲ್ಲ ಅಂತ ಏನ್ ಟೆನ್ಷನ್ ತಗೋಬೇಡಿ. ಸಕ್ಕರೆ ತಗೊಳ್ಳಿ, ಮಿಕ್ಸಿಲಿ ಹಾಕಿ ಪೌಡರ್ ಮಾಡ್ಕೊಳ್ಳಿ. ಸಕ್ಕರೆಯ ಪುಡಿ ಅಥವಾ ಬೂರಾ ಸಕ್ಕರೆ ಯಾವ್ದು ಬೇಕಾದ್ರೆ ಹಾಕಬಹುದು. ಓಕೆ. ಇದೇನ್ ಪ್ರಕಾಶ್ ಇನ್ನ ನೀರ್ ತರ ಇದೆ, ಹೆಂಗ್ರಿ ಉಂಡೆ ಆಗುತ್ತೆ? ಆಗುತ್ತೆ. ಈಗ ಮಿಕ್ಸ್ ಮಾಡ್ಬೇಕು. ಸಕ್ಕರೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿ ನಾನು ಬಾದಾಮಿ ಹಾಕ್ತೀನಿ, ಕಟ್ ಮಾಡಿರೋದು ಇದು. ಓಕೆ ಓಕೆ. ಗೋಡಂಬಿ ಹಾಕ್ತೀನಿ ಹಂಗೆ. ಓಕೆ. ಏಲಕ್ಕಿ ಪೌಡರ್ ಹಾಕಿ ಸ್ವಲ್ಪ. ಓಕೆ. ಟೇಸ್ಟಿಂಗ್ ಇದೆ ಇರೋದು ಮೇನ್ ಅದು. ಓಕೆ. ಇದು ಬೂರಾ ಸಕ್ಕರೆ ಅಂದ್ರಲ್ಲ, ಶುಗರ್. ಓಕೆ, ಹಾಕಿ. ಅದನ್ನೇ ಹಾಕೋದು. ಇದು ಎಷ್ಟು ಬೇಕಂತ ನೋಡ್ಕೊಂಡು ಹಾಕೋಬೇಕು. ನಾವು ಮಿಕ್ಸ್ ಮಾಡ್ಕೋಬೇಕು ಫಸ್ಟೇ. ಓಕೆ, ಗೊತ್ತಾಗುತ್ತೆ ಇದು. ಓಹೋ. ಎಲ್ರಿಗೂ ಏನಂದ್ರೆ ಇಷ್ಟೊಂದು ನೀರಿದೆಯಲ್ಲ ಗಟ್ಟಿ ಆಗುತ್ತಾ ಅನ್ನೋ ಪ್ರಶ್ನೆ. ಏನಿಲ್ಲ, ಬಿಸಿ ಆರೋಗ್ಬಿಟ್ರೆ ಗಟ್ಟಿ ಎಷ್ಟು ಗಟ್ಟಿ ಆಗ್ಬಿಡುತ್ತೆ ನೋಡಿ. ಆಯ್ತು ಈಗಲೇ. ವೆರಿ ಗುಡ್. ಸಿಕ್ಕಾಪಟ್ಟೆ ಈಸಿ ಇದು ಪ್ರಕಾಶ್. ಹೌದು ಸರ್, ಈಗ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಗೋಧಿಯ ಲಾಡು. ಹೌದು. ಇನ್ನೂ ಸ್ವಲ್ಪ ಸಕ್ಕರೆ ಬೇಕಾ? ಹೌದು, ಇಲ್ಲಾಂದ್ರೆ ಮುಂದೆ ಬರಲ್ಲ ಅದು. ಓಕೆ ಓಕೆ ಓಕೆ. ಪ್ಲಸ್ ಹೀಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಇದ್ರೆ ಪರವಾಗಿಲ್ಲ, ಕರೆಕ್ಟ್ ಆಗಿರ್ಬೇಕು. ಕರೆಕ್ಟಾಗಿರುತ್ತೆ. ಸಪ್ಪೆ ಇರಬಾರ್ದು. ಸಪ್ಪೆ ಇರಬಾರ್ದು ಅಲ್ವಾ? ಹೌದಾ. ನೋಡಿ ಹೆಂಗೆ ಕಟ್ಟಿದ್ರೆ ಬರೀ ಸರಿ ಆಯ್ತು ಈಗ. ವೆರಿ ಗುಡ್ ಸರ್. ಬಿಸಿ ಬಿಸಿ ಆಗಿದ್ರೆ ಎಲ್ಲ ನೀರು ಆಗ್ಬಿಡುತ್ತೆ. ಹಂಗಾಗ್ಬೇಡಿ. ಆರಿದ ಮೇಲೆ ಯಾವ ಬೇಕಾ ಮಾಡ್ಬೋದು. ವಾರ ಇಟ್ಕೋಬೋದು, 15 ದಿವಸ ಇಟ್ಕೋಬೋದು. ಏನಾಗಲ್ವಾ? ಏನಾಗಲ್ಲ. ಈ ಥರ ಮಾಡ್ಕೊಂಬಿಟ್ರೆ ಏನಾಗಲ್ಲ. ದೊಡ್ಡದು ಮಾಡ್ಕೋಬೋದು, ಚಿಕ್ಕದು ಮಾಡ್ಕೋಬೋದು, ಯಾವ ಥರ ಬೇಕಾದ್ರೆ ಮಾಡ್ಕೋ ಸರ್. ಓಕೆ. ಎಸ್. ಫಿನಿಶಿಂಗ್ ಬಲ್ಲಿಂಗ್ ಮಾಡಿದ್ರೆ ಮೇಲ್ಗಡೆ ಫಿನಿಶಿಂಗ್ ಬೇರೆ ಮಾಡೋಕ್ಕೆ. ಫಿನಿಶಿಂಗ್ ಬೇರೆ ಕೊಡ್ತಾ ಇದ್ದೀರಾ? ವೆರಿ ಗುಡ್ ಸರ್. ತುಂಬಾ ಜನ ಪ್ರಸಾದವಾಗಿ ಇದನ್ನ ಪೂಜೆ ಮಾಡಿಸಿ ದೇವಸ್ಥಾನಗಳಲ್ಲಿ ಕೊಡ್ತಾರೆ. ಕೆಲವು ವಿಶೇಷವಾದ ಸಂದರ್ಭಗಳಲ್ಲಿ ನೀವು ಕೂಡ ಎಷ್ಟು ಬೇಕಾದ್ರೂ ಗೋಧಿ ಲಾಡುನ ಮಾಡಿ ಪ್ರಸಾದಕ್ಕೂ ಉಪಯೋಗಿಸ್ಕೋಬಹುದು. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇಡ್ಬೋದು, ಹಂಗೆ ಕಂಟಿನ್ಯೂಷನ್ ಗಣೇಶ ಹಬ್ಬಕ್ಕೂ ಮಾಡ್ಕೋಬಹುದು. ನಟ್ಸ್ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ತಿನ್ನಕ್ಕೆ. ಓಕೆ. ಡ್ರೈ ಫ್ರೂಟ್ಸ್ ಎಲ್ಲ. ಓಕೆ ಓಕೆ. ತಗೊಳ್ಳಿ ಸರ್, ಗೋಧಿ ಲಾಡು ಹಬ್ಬಕ್ಕೆಲ್ಲ ಮಾಡ್ಕೋಬಹುದು. ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಳೋದು ಒಳ್ಳೆ ಲಾಡು ಗೋಧಿ ಲಾಡು. ಓಕೆ, ಈಸಿಯಾಗಿ ಮಾಡ್ಕೊಳ್ಳುವಂಥ ಲಾಡು ಮಾಡಿಕೊಟ್ಟಿದ್ದಾರೆ ಪ್ರಕಾಶ್ ಅವರು. ತುಂಬಾ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಓಕೆ, ಇಂಥ ಅದ್ಭುತವಾಗಿರುವಂಥ ಗೋಧಿ ಲಾಡುನ ನಮ್ಮ ಪ್ರಕಾಶ್ ಅವರು ವಿಶೇಷವಾಗಿ ತಯಾರಿಸಿ ಕೊಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ನೀವು ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ತೋರಿಸ್ತಾ ಇದೀನಿ ಗೋಧಿ ಲಾಡುನ ಯಾವ ರೀತಿ ಮಾಡಿದ್ರು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಹಬ್ಬ ಮಾಡ್ಕೊಳ್ಳಿ. ಗೋಧಿ ಲಾಡು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತುಪ್ಪ, ಗೋಧಿ ಹಿಟ್ಟು, ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಹುರಿದು ಅದು ತಣ್ಣಗಾದ ನಂತರ ಬಾದಾಮಿ, ಗೋಡಂಬಿ, ಏಲಕ್ಕಿ ಪುಡಿ, ಸಕ್ಕರೆ ಪುಡಿ ಹಾಕಿ ಕಲಸಿ ಈ ಮಿಶ್ರಣವನ್ನು ಉಂಡೆಗಳನ್ನಾಗಿ ಕಟ್ಟಿದರೆ ಸಿಹಿ ಸಿಹಿಯಾದ ಗೋಧಿ ಲಾಡು ಸವಿಯಲು ಸಿದ್ಧ. ಪ್ರಕಾಶ್ ಮಾಡಿ ಸರ್, ಟೇಸ್ಟ್ ಮಾಡೋದೇನ್ರಿ? ಮಾಡಿ ಸರ್. ಅದ್ಭುತವಿದೆ. ಸಖತ್ತಿದೆ. ಮಾಡ್ಕೊಬಂತೀರಾ ಹಬ್ಬಕ್ಕೆ? ಅದ್ಭುತವಾಗಿ ಮಾಡ್ಕೋಬಹುದು, ಆರಾಮ ಮಾಡ್ಕೋಬಹುದು, ಈಸಿಯಾಗಿ ಮಾಡ್ಕೋಬಹುದು. ತುಂಬಾ ರುಚಿಯಾಗಿದೆ. ಒಬ್ಬೊಬ್ರು 5-5 ಖಾಲಿ ಕೂಡ ಮಾಡ್ಬೋದು. ಆರಾಮ್ರಿ, ಮಾಡ್ಕೊಳ್ರಿ ಇದನ್ನ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಒಳ್ಳೆ ರುಚಿ, ಒಳ್ಳೆ ತುಪ್ಪದಲ್ಲಿ ಮಾಡಿರೋ ಫ್ಲೇವರ್ ಬರ್ತಾ ಇದೆ. ಕೃಷ್ಣ ತುಪ್ಪ ಅಂತ ಇದೆ. ಥ್ಯಾಂಕ್ ಯು ಪ್ರಕಾಶ್ ರಾವ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದ್ಭುತವಾಗಿರುವಂಥ ಲಾಡು ಮಾಡಿಕೊಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ಮನೇಲಿ ನೀವೇ ಮಾಡ್ಕೋಬಹುದಂತ ಲಾಡು. ಓಕೆ, ಇದನ್ನು ಖಾಲಿ ಮಾಡಬೇಕು. ಮುರುಳಿ ಖಾಲಿ ಆಮೇಲೆ ಮಾಡ್ಕೊಳ್ಳಿ, ಫಸ್ಟು ಕಾರ್ಯಕ್ರಮ ಮುಗಿಸಿ ಅಂತ ಹೇಳ್ತಾ ಇದ್ದೀರಾ. ಓಕೆ,
ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಇದು ವಿಶೇಷವಾದಂಥ ಕಾರ್ಯಕ್ರಮ. ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಮಾಡ್ತಿರುವಂಥ ವಿಶೇಷವಾದಂಥ ವೀಕ್ ಇದು. ಈ ವಿಶೇಷವಾದಂಥ ವಾರದಲ್ಲಿ ವಿಶೇಷವಾದಂಥ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದೀವಿ. ಓಕೆ, ನೀವು ಖಂಡಿತವಾಗ್ಲೂ ನೀವೆಲ್ಲ ನೋಡಿಕೊಂಡು ಹಬ್ಬದಲ್ಲಿ ವಿಶೇಷವಾದ ಅಡುಗೆಗಳನ್ನ ಮಾಡ್ಕೋಬೋದು ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ